ಆಕಾಶವಾಣಿ ಧಾರವಾಡ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. 12ರಿಂದ 21ನೇ ಶತಮಾನ ಬಸವ ಯುಗ ವೈಭವ, 900 ವರ್ಷಗಳ ಸಿಂಹಾವಲೋಕನ. ಈ ಕುರಿತು ಶ್ರೀ ಶ್ಯಾಮಲಿಂಗ ಜವಳಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ ನಮಸ್ಕಾರ. 12ನೇ ಶತಮಾನ ಒಂದು ಶರಣರ ಕ್ರಾಂತಿ ಆಗಿರುವಂತಹ ಒಂದು ಸಂದರ್ಭ. ಈಗ 21ನೇ ಶತಮಾನ 900 ವರ್ಷಗಳು ಹೋದ್ರೂ ಕೂಡ 12ನೇ ಶತಮಾನ ತಿರುಮುರು ಆಗಿದೆ, 21 ಆಗಿದೆ. ಈ ಒಂದು ಸಂದರ್ಭದೊಳಗೆ ಆ ಬಸವಾದಿ ಪ್ರಮಥರ ಒಂದು ಚಿಂತನೆಗಳು ಹೇಗೆ ಸರ್ವವ್ಯಾಪಿಯಾಗಿವೆ, ಜಗತ್ತನ್ನ ವ್ಯಾಪಿಸಿವೆ. ಒಂದು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಸರ್ವರು ಸಮಾನರು, ಮಹಿಳೆಯರನ್ನು ಹಿಡ್ಕೊಂಡು ಮಹಿಳೆಯರಿಗೂ ಕೂಡ ಸಮಾನತೆ ಬೇಕು, ಮತ್ತೆ ವಿಚಾರ ಸ್ವಾತಂತ್ರ್ಯ. ಇವತ್ತು ನಮ್ಮ ಸಂವಿಧಾನ ಹೇಳುವಂತಹ ಒಂದು ತತ್ವಗಳೇನಿದಲ್ಲ ಅವುಗಳನ್ನ 12ನೇ ಶತಮಾನದಲ್ಲೇನೆ ಬಸವಾದಿ ಪ್ರಮಥರು ಅದನ್ನು ಕಂಡುಹಿಡಿದಿದ್ರು. ಶಿವಾನುಭವ ಮಂಟಪದೊಳಗೆ ಅಲ್ಲಂ ಪ್ರಭುವಿನ ನೇತೃತ್ವದೊಳಗೆ ಸಭೆ ಮಾಡ್ತಾ ಇದ್ರು. ಪ್ರತಿಯೊಬ್ಬರ ವಿಚಾರಗಳನ್ನ ಕೇಳ್ತಾ ಇದ್ರು. ಅವರ ಒಂದು ಜ್ಞಾನವನ್ನ ಪಸರಿಸಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. 5 ಕಿಲಕ್ಕಮ್ಮನಂತ ಹೆಣ್ಮಗಳು ತುಂಬಿದ ಸಭೆಯಲ್ಲಿ ತನ್ನ ವಚನಗಳನ್ನು ಹೇಳಿ ಹೇಗೆ ನಮ್ಮ ಬದುಕಿರಬೇಕು, ನಮ್ಮದಲ್ಲದನ್ನು ನಾವು ಹೇಗೆ ತಿರಸ್ಕರಿಸಬೇಕು ಅನ್ನೋದನ್ನ ಬಸವಣ್ಣವ್ರು ಹೇಳಿದ್ದಲ್ಲ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ. ಕೊಲಬೇಡ ಅಂದ್ರೆ ಮನಸ್ಸಿನೊಳಗೆ ಏನಿದಲ್ಲ ಒಂದು ಹಿಂಸೆಯನ್ನು ಇಟ್ಕೊಳ್ಬೇಡ ಅನ್ನೋದು. ಕಳಬೇಡ ಅಂದ್ರೆ ನಾನು ನನ್ನ ಜೀವನವನ್ನು ಕೂಡ ಮಾಡೋ ಉದ್ಯೋಗ ಕಳ್ಳತನದಿಂದ ಕೂಡಿರಬಾರದು ಅನ್ನೋದು ಕೂಡ ಬರೀ ಕಳ್ಳ ಅಂದ್ರೆ ಕಳ್ಳ ಅಲ್ಲ, ಅದು ಕೂಡ ಇರ್ತದ. ಆ ಒಂದು ಜೀವನದ ಮೌಲ್ಯಗಳನ್ನ ಸಾರುವಂತ ಕಾಲ ಇತ್ತು. ಅಂಥ ಒಂದು ಕಾಲವನ್ನ ನಮ್ಮ ಶ್ಯಾಮಲಿಂಗ ಜವಳಗಿ ಅವರು ಬಸವ ಯುಗ ಅಂತ ಹೇಳಿ, ಅಂದ್ರೆ ಮನ್ವಂತರ ಆಯ್ತಲ್ಲ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಏನಿದಲ್ಲ ಈ ಮನ್ವಂತರವನ್ನ ಬಸವ ಯುಗ ವೈಭವ ಅಂತ ಕರೆದ್ರು ಅವರು. ಅದನ್ನೇ ಒಂದು ಬೃಹತ್ ಗ್ರಂಥ ಪ್ರಕಟಣಾ ಯೋಜನೆಯನ್ನು ಮಾಡಿಕೊಂಡು ಬಹಳ ಯಶಸ್ವಿಯಾಗಿ ಸದ್ಯದಲ್ಲೇ ಬಿಡುಗಡೆ ಮಾಡೋರಿದ್ದಾರೆ. ಬಸವ ಯುಗ ವೈಭವ ಅಂತ ಹೇಳಿ 9 ಶತಮಾನಗಳೆಲ್ಲ ಆಗಿರುವಂತಹ ಏನು ಬದಲಾವಣೆಗಳು ಅವರು ಹೇಳ್ತಾರೆ. ಕೆಲವೊಂದಿಷ್ಟು ವಿಚಾರಗಳೊಳಗೆ ಬಸವ ಯುಗ ಅಂದ್ರೆ ಹೊಸ ಯುಗ, ಧರ್ಮಯುಗ, ಕಲ್ಯಾಣ ಯುಗ, ಅನುಭವದ ಯುಗ, ಅರಿವಿನ ಯುಗ, ಸಾಕ್ಷಾತ್ಕಾರ ಯುಗ ಅಂತ ಇಷ್ಟು ಅದ್ಭುತವಾಗಿ ಅಂದ್ರೆ ಏನು ಆ ಒಂದು ಓಟ ಆಯ್ತಲ್ಲ. 12ನೇ ಶತಮಾನದ ಕ್ರಾಂತಿ ಎಷ್ಟೋ ಜನ ಅವಾಗ ವಿಫಲ ಕ್ರಾಂತಿ ಅಂತ ಕರೆದ್ರು. ಆದ್ರೆ ಅದು ಇಲ್ಲಿವರೆಗೂ ಕೂಡ ಇನ್ನು ಸಶಕ್ತವಾಗಿ ಜನರ ಮನಸ್ಸಿನೊಳಗ ಹಸಿರಾಗಿರುವುದಲ್ಲದೇನೆ ಈ ಜಗತ್ವ್ಯಾಪಿ ಆಗಿದೆ ಅಂದ್ರೆ ಅದು ಸಫಲ ಕ್ರಾಂತಿ ಅಲ್ಲದೆ ಮತ್ತೇನು. ಅದಕ್ಕೆ ಶ್ಯಾಮಲಿಂಗ ಜವಳಗಿ ಅವರು ಕರ್ನಾಟಕ ರಾಜ್ಯ ಬೀಜ ನಿಗಮ ಮಂಡಳಿ ಒಳಗ 2.5 ವರ್ಷ ಕಾರ್ಯವನ್ನು ನಿರ್ವಹಿಸಿದಂಥವ್ರು. ಅಲ್ಲಿಯ ಒಂದು ಭ್ರಷ್ಟಾಚಾರಕ್ಕೆ ಬೇಸತ್ತು ತಮ್ಮದೇ ಆದ ಸ್ವಂತ ಉದ್ಯೋಗ ಮಾಡಬೇಕು ಅಂತಕೊಂಡು ಪ್ರಿಂಟಿಂಗ್ ಪ್ರೆಸ್ ಹಾಕೊಂಡಂಥವ್ರು, ಮತ್ತು ವಿಶ್ವ ಶಾಂತಿ ಪ್ರಕಾಶನ ಶುರು ಮಾಡಿದಂಥವ್ರು. ಬೆಂಗಳೂರಿಗೆ ಹೋದ ನಂತರ ಜನಸ್ನೇಹಿ ಒಂದು ಪ್ರಕಾಶನ ಒಂದು ಸಂಸ್ಥೆಯನ್ನ, ಜನಸ್ನೇಹಿ ಒಂದು ಟ್ರಸ್ಟ್ ಅನ್ನು ಮಾಡ್ಕೊಂಡಂಥವ್ರು. ಜನಮಾನಸಕ್ಕೆ ತಲುಪುವಂತ ಜನಸ್ನೇಹಿ ಕಾರ್ಯಕ್ರಮಗಳನ್ನ, ಸ್ನೇಹ, ಸೌಜನ್ಯ, ಸಹಿಷ್ಣುತೆ, ಆತ್ಮಗೌರವ ಮತ್ತು ರಾಷ್ಟ್ರಾಭಿಮಾನವನ್ನು ಬೆಳೆಸುವಂತಹ ಒಂದು ದಿಕ್ಕಿನೊಳಗೆ ತಮ್ಮ ಕಾರ್ಯವನ್ನು ಮಾಡಿದ್ರು. ಮತ್ತ ಈಗಂತೂ ಮಾಡ್ತಾ ಇರೋದು ಬಸವ ಯುಗ ವೈಭವ, ಬಹಳ ಅತ್ಯದ್ಭುತವಾದ ಬಸವ ವಿಚಾರಗಳನ್ನ, ಅದರ ಒಂದು ನಾಗಾಲೋಟ ಹೇಗಿತ್ತು, ಅಲ್ಲಿಂದ ಇಲ್ಲಿವರೆಗೆ ಉಳಿವಿ ಹೊರಗೆ ಹೋಗಿ ಅಲ್ಲಿಂದ ಬಂದು ಇವತ್ತು ಡಾಕ್ಟರ್ MM ಕಲಬುರ್ಗಿ ಅವರ ಕೈಯಲ್ಲಿ ಸಿಕ್ಕು ಸಂಪಾದನೆಗೊಂಡು ಎಲ್ಲ ಒಂದು ವಚನಗಳು ಒಂದು ಸಮಾಜಕ್ಕೆ ಒಂದು ಅರ್ಪಿತವಾದದ್ದೇನಿದೆ ಅಲ್ಲ, ಆ ಒಂದು ರೋಚಕ ಕಥೆಯನ್ನ ಬಸವಯುಗ ವೈಭವದೊಳಗೆ ತೆಗೆದುಕೊಂಡು ಬಂದಾರ. ಸಾಕಷ್ಟು ಸ್ವಾಮೀಜಿಗಳ, ಸಾಕಷ್ಟು ತಜ್ಞರ ಒಂದು ಅನುಭವ ನುಡಿಗಳನ್ನು ಕೂಡ ಅದರಲ್ಲಿ ಸಾಕ್ಷೀಕರಿಸಿದ್ದಾರೆ. ನಮ್ಮ ಆಕಾಶವಾಣಿ ಧಾರವಾಡಕ್ಕೆ ಅವರು ಬಂದಿದ್ದಾರೆ. ಸಾಕಷ್ಟು ಹಿರಿಯರ ಒಂದು ಸಲಹೆ ಮಾರ್ಗಸೂಚನೆಗಳನ್ನು ತೆಗೆದುಕೊಳ್ಳಿಕ್ಕೆ. ಯಾಕಂದ್ರೆ ಬಸವಯುಗ ವೈಭವಕ್ಕೆ ಧಾರವಾಡದ ಕಾಣಿಕೆ ಬಹಳ ದೊಡ್ಡದು ಅಂತ ಅವರು ಹೇಳ್ಕೊಳ್ತಾರೆ. ಆ ನಿಟ್ಟಿನೊಳಗೆ ಸಾಂಸ್ಕೃತಿಕ ರಾಯಭಾರಿ ಆಗಿರುವಂತಹ ಆಕಾಶವಾಣಿ ಧಾರವಾಡಕ್ಕೆ ಬಂದಿರುವಂತಹ ಶ್ರೀಯುತ ಶ್ಯಾಮಲಿಂಗ ಜವಳಗಿ ಅವರನ್ನ, ಅವರ ಸ್ನೇಹಿತರಾದಂತಹ ಪ್ರೊಫೆಸರ್ ಚಿಲ್ಮಿ ಅವರು ಕೂಡ ನಮ್ಮ ಜೊತೆ ಬಂದಾರ. ನಿಮ್ಮೆಲ್ಲರ ಪರವಾಗಿ ಚಿಲ್ಮಿ ಸರ, ನಿಮ್ಮ ಪರವಾಗಿ ಶ್ಯಾಮಲಿಂಗ ಜವಳಗಿ ಅವರನ್ನ ನಮ್ಮ ಆಕಾಶವಾಣಿಗೆ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಶ್ಯಾಮಲಿಂಗ ಜವಳಗಿ ಅವರೇ, ಸ್ವಾಗತ. ಧಾರವಾಡದ ಒಂದು ಕರ್ಮಭೂಮಿ, ಸಾಂಸ್ಕೃತಿಕ ರಾಯಭಾರಿ ಆಗಿರುವಂತಹ ಧಾರವಾಡ ಆಕಾಶವಾಣಿಗೆ ಬಂದಿರ್ ನೀವು. ಆಕಾಶವಾಣಿ 9 ವಸಂತಗಳನ್ನು ಪೂರೈಸ್ತಾ ಇದೆ, 90 ವರ್ಷ ಆಯ್ತು. ಈ ಸಂದರ್ಭದೊಳಗೆ ಆಕಾಶವಾಣಿ ಮಾಡ್ತಾ ಇರುವಂತ ಕಾರ್ಯದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಎಲ್ಲರಿಗೂ ಶರಣಾರ್ಥಿ. ಆಕಾಶವಾಣಿ
ಅಂತ ಶಬ್ದ ಕೇಳಿದ ತಕ್ಷಣ ಒಂಥರ ರೋಮಾಂಚನ ಆಗುತ್ತೆ. ಯಾಕಂತಂದ್ರೆ ಆಕಾಶವಾಣಿ ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕಿಂತ ಮುಂಚಿತವಾಗಿ ಅದೇನು ಮಂಗಲ ಧ್ವನಿ ಬರ್ತಿತ್ತು, ಅದನ್ನ ನಾವು ಸುಪ್ರಭಾತ ಅಂತ ನಾವು ತಿಳ್ಕೊಂತಿದ್ವಿ. ಪ್ರತಿಯೊಂದು ಕಾರ್ಯಕ್ರಮ ಅನುಭವಿಸಿದೆ. ಯಾಕಂದ್ರೆ ಅವಾಗೆಲ್ಲ ಟಿವಿ ಎಲ್ಲ ಏನೂ ಇರಲಿಲ್ಲ, ಬರೀ ನಾವು ಆಕಾಶವಾಣಿ ಮೇಲೆನೆ ನಾವು ಅವಲಂಬಿತರಾಗಿರೋದ್ರಿಂದ ಬಹಳಷ್ಟು ಅದಕ್ಕೆ ಮಹತ್ವನೂ ಇತ್ತು ಹಾಗೂ ಅನಿವಾರ್ಯನೂ ಇತ್ತು ನಮಗೆ. ವಿಶೇಷವಾಗಿ ಕೃಷಿ ರಂಗ ಒಂದು ಕಾರ್ಯಕ್ರಮದಲ್ಲಿ ಅದೊಂದು ಹಾಡು ಬರ್ತಿತ್ತು, ಮಂಗಳಗಟ್ಟಿಯವರು ಹಾಡಿದ್ರು, ನೀಲಗಾರ ಹಾಡಿದ್ದು ಕರಿಯತ್ತ ಕಾಳಿಂಗ ಮಾಲಿಂಗ ಓಹೋ ಅಂತ ಬರ್ತಿತ್ತಲ್ಲ, ಅದು ಅದೆಲ್ಲ ಇವತ್ತಿಗೆ ನೆನಪು ಬರ್ತಾ ಇದೆ. ವಿಶೇಷವಾಗಿ ಕಲಬುರಗಿಯಲ್ಲಿ ಮಂಗಳಗಟ್ಟಿ ಅವರು, ಆಮೇಲೆ GM ಶಿರಹಟ್ಟಿ ಅವರು ಇದ್ದಾಗ ತುಂಬಾ ಆತ್ಮೀಯರಾಗಿ ಇದ್ರು ಅವರು. ಸೊ ಆಗಾಗ ಬರ್ಮಾಡ್ಕೊಳ್ತಿದ್ರು, ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಆಕಾಶವಾಣಿ ಕಡೆಯಿಂದ ನಾಟಕೋತ್ಸವ, ಸಂಗೀತ ಕಾರ್ಯಕ್ರಮ ಇದು ಇದ್ದಾಗೆಲ್ಲ ಮಾಡ್ತಿದ್ರು. ಆಮೇಲೆ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲಿ ನನಗೆ ಒಂದು ಫೋನ್ ಕರೆ ಮಾಡಿಬಿಟ್ಟು ಮುಂದಿನ ವರ್ಷ ಜನವರಿಯಿಂದ ಡಿಸೆಂಬರ್ ವರೆಗೂ ಆಯಾ ಶರಣರ ಜಯಂತಿಗಳು ಬರ್ತವೆ ಅನ್ನುವಂಥದ್ದು ಒಂದು ಲಿಸ್ಟ್ ತಗೊಂತ ಇದ್ರು. ಆ ಸಂದರ್ಭದೊಳಗ ಆ ಶರಣರ ವಚನಗಳು ಹೇಳೋದಾಗ್ಲಿ, ಆ ಶರಣರ ಬಗ್ಗೆ ಚಿಂತನೆ ಮಾಡೋದಾಗ್ಲಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮ. ಇವತ್ತಿಗೂ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅಂತದೆ, ಮತ್ತೆ ಆ ದಿನಗಳು ನಾವು ಕಾಣೋದಿಲ್ಲವಲ್ಲ ಅನ್ನುವಂಥದ್ದು ಬರ್ತದೆ. ಇವಾಗ ಪ್ರಸ್ತುತವಾಗಿ ಧಾರವಾಡ ಅಂದ್ರೆ ಇದು ವಿದ್ಯಾಕಾಶಿ. ಬಹುಶಃ ಇಲ್ಲಿ ಸಲ್ಲಿದವರು ಎಲ್ಲಾ ಕಡೆ ಸಲ್ಲುತ್ತಾರೆ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಇವತ್ತು ನಾನು ಜೀವಂತವಾಗಿ ನಾನು ಅನುಭವಿಸ್ತಾ ಇದ್ದೀನಿ, ಆ ಮಾತನ್ನ ಅನುಭವಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಇಲ್ಲಿ ಏನು ಎಲ್ಲಾ ಕಲಾವಿದರು, ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಇನ್ನೊಂದು ಮತ್ತೊಂದು, ವಿಶೇಷವಾಗಿ ನನಗೆ ಆತ್ಮೀಯ ಗುರುಗಳು ಅಂತಂದ್ರೆ ಪಂಡಿತ್ ಸಿದ್ದರಾಮ ಜಂಬಲ್ದೇನಿ ಅವರು. ಕಲಬುರಗಿಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲೇ ಸುಮಾರು 15 ವರ್ಷಗಳ ಕಾಲ ಇದ್ರು ಅವರು. ಪ್ರತಿದಿನ ಅವ್ರ ಮನೆಗೆ ಹೋಗಿದ್ದಾಗ ವಚನ ಸಂಗೀತ ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳನ್ನ ಅನುಭವಿಸ್ತಿದ್ವಿ. ಇವತ್ತು ಧಾರವಾಡ ಬಂದಾಗ ಈ ಆಕಾಶವಾಣಿ ಇದು ನೋಡಿ ಒಂಥರ ನನಗೆ ಸ್ವರ್ಗಕ್ಕೆ ಬಂದಂಗಾಯ್ತು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಸ್ವರ್ಗ ಅಂದ್ರೆ ಏನು ಗೊತ್ತಿಲ್ಲ, ಬಟ್ ಅದು ಅನುಭವಿಸ್ತಾ ಇದೀವಲ್ಲ ನಾವು, ಆ ಅನುಭವನೇ ನಮಗದು ಹೇಳಿಕೊಡ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಹಜವಾಗಿ ಆಕಾಶವಾಣಿ ನಿರ್ದೇಶಕರನ್ನ ಸಂಪರ್ಕ ಮಾಡಿ ಈ ಯೋಜನೆ ಬಗ್ಗೆ ಕೆಲವು ಸಲಹೆ ಮಾರ್ಗದರ್ಶನ ಪಡಿಬೇಕು ಅಂತ ಬಂದಾಗ ಬಹಳ ಸಹೃದಯರು ಅದ್ರ ಬಗ್ಗೆ ವಿವರವಾಗಿ ನಿಮ್ಮ ಅಭಿಮಾನದ ಮಾತುಗಳಿಗೆ ಹೃತ್ಪೂರ್ವಕ ಧನ್ಯವಾದ. ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡು. ನಿಮ್ದು ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಐತಿಹಾಸಿಕವಾದ ಕೆಲಸವನ್ನು ತಾವು ಹಾಕೊಂಡಿದ್ದೀರಿ. ನಮಗೆ ನೋಡ್ರಿ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಆ ಬಸವಯುಗ ಕ್ರಾಂತಿ ಏನದಲ್ಲ ಅದನ್ನು ಸೆರೆ ಹಿಡಿಯಲಿಕ್ಕೆ ಬಸವಯುಗ ವೈಭವವನ್ನು ತರ್ತಾ ಇದ್ದೀರಿ. ಬೃಹತ್ ಗ್ರಂಥ ಪ್ರಕಟಣೆ ಯೋಜನೆಯನ್ನ ನೋಡ್ರಿ, ನೀವು ಹೇಳ್ಕೊಳ್ತಾ ಇದ್ದೀರಿ, ಬೇಡುವ ಕೈಗಳನ್ನು ನೀಡುವ ಕೈಗಳನ್ನಾಗಿಸುವ ನಿಮ್ಮ ಮನೆ ಬೆಳಗಲು ಬರುತ್ತಿರುವ ಅಪರೂಪದ ಗ್ರಂಥ ಅಂತೇಳಿ. ಖಂಡಿತವಾಗಿ ಕೂಡ ಆ ವಚನಗಳ ಹಾಗೆ ನಾವು ಆಕಾಶವಾಣಿ ಧಾರವಾಡದ ಮೂಲಕ ವಚನಾಮೃತ ಕಾರ್ಯಕ್ರಮ ಸರಣಿಯ ಮೂಲಕ 4 ವರ್ಷ ಆಯ್ತು ಮಾಡ್ತಾ ಇದ್ದು, ಮನೆ ಬೆಳಗಿಸಲಿಕ್ಕೆ ನಮ್ಮ ಈ ಕಾರ್ಯಕ್ರಮ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಸೇರ್ಪಡೆ ಬಸವಯುಗ ವೈಭವ. ನಮ್ಮ ವಚನಾಮೃತ ಕಾರ್ಯಕ್ರಮ ಕೇಳಿದಿರಾ? ಕೇಳಿದ್ದೀನಿ ಸರ್, ಕೇಳಿದ್ದೀನಿ. ಆ ಒಂದು ಕ್ರಾಂತಿಯ ಬಗ್ಗೆ ಒಂದೆರಡು ಮಾತು ಹೇಳಿ. ನಮ್ಮ ವಚನಾಮೃತ ಕಾರ್ಯಕ್ರಮ ಏನು ವಚನ ನಿರ್ವಚನ ಮಾಡ್ತಾ ಇರುವಂತದ್ದು, ಪ್ರೊಫೆಸರ್ ಚಿಲ್ಮೆಯವರು ಇದ್ದಾರೆ, ಅವರು ಸಂದರ್ಶನಗಳನ್ನು ಪ್ರಸಾರ ಮಾಡುವಂತದ್ದು, ಹೇಗೆ ಅದು ಜನಮಾನಸಕ್ಕೆ ಮುಟ್ತಾ ಇದೆ? ಆಗಾಗ ಕಂದಗೂಳವರು ನನಗೆ ಕಳಿಸ್ತಾ ಇದ್ರು, ವಾಟ್ಸ್ಆಪ್ ಕಳಿಸ್ತಾ ಇದ್ರು, ಅದನ್ನ ನೋಡ್ತಿದ್ದೆ ನಾನು. ಡಾಕ್ಟರ್ ಸಿ ಎಂ ಕುಂದಗೋಳವರು ಬಸವಪೀಠದ ಸಂಯೋಜಕರಿದ್ದರು, ಈಗ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿ ಕರ್ನಾಟಕ ಸರ್ಕಾರವನ್ನ ಅವರು ಸೇರಿದ್ದಾರೆ. ಆದ್ರೆ ಅವರ ಕಾಣಿಕೆ ಬಹಳ ದೊಡ್ಡದು, ಬಹಳ. ಯಾಕಂದ್ರೆ ಅವರು ಬೆಂಗಳೂರಲ್ಲಿ ಬಸವೇಶ್ವರ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ನನಗೆ ತುಂಬಾ ಸಂಪರ್ಕ ಇತ್ತು, ಆಗಾಗ ಚರ್ಚೆ ಮಾಡ್ತಿದ್ವಿ. ಸೊ ಅದಕ್ಕಿಂತ ಮುಂಚೆ ಬಸವ ಸಮಿತಿಯವರು ಒಂದು ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಕೊಟ್ಟರು ಸರ್, ಅದು ವಚನಾಮೃತನೇ ಇದು ಅನ್ಸುತ್ತೆ, ರುದ್ರಪ್ಪ ಅನ್ನುವಂಥವ್ರು ಮಾಡ್ತಿದ್ರು. ಅದಕ್ಕೆ ನಾನು ಸಹ ಸಂಚಾಲಕನಾಗಿ ನಾನು ಕೆಲಸ ಅದಕ್ಕೆ ಮಾಡಿದ್ದೀನಿ. ನನಗೆ ನಮ್ಮ ಧಾರವಾಡ ಆಕಾಶವಾಣಿ ಈ ಕಾರ್ಯಕ್ರಮ ಸರ್, ಧಾರವಾಡ ಅಂದ್ರೆ ಒಂದು ಸ್ವೀಟ್. ಅದು ಯಾವುದೇ ರೀತಿ ಅಂತ ತಗೊಳ್ರಿ, ಮಾತು ತಗೊಳ್ರಿ, ಕೃತಿ ತಗೊಳ್ರಿ, ಊಟ ತಗೊಳ್ರಿ, ತಿಂಡಿ ತಗೊಳ್ರಿ, ಅತಿಥಿ ಸತ್ಕಾರ ತಗೊಳ್ರಿ, ವಂಡರ್ಫುಲ್. ಧಾರವಾಡ ಪೇಡೆ ಇದ್ದಂಗ. ಇಲ್ಲಿ ಧಾರವಾಡ ಬಂದಾಗ ಯಾರ್ದಾರ ಮನೆಗೆ ಧಾರವಾಡ ಪೇಡೆ ತಗೊಂಡೋದ್ರ ಇಲ್ಲಿ ಸಿಕ್ತದಲ್ಲಿ ಯಾಕೆ ತರ್ತೀರಿ ಅಂತ ಅಂದ್ರು. ಆ ಧಾರವಾಡ ಪೇಡೆ ಫಿದಾ ಆಗ್ಬಿಟ್ಟಿದೀವಿ ನಾವು. ಧಾರವಾಡದ ಮಣ್ಣಿನ ಗುಣ ಹಂಗಿದೆ. ಮತ್ತು ಮುಖ್ಯವಾಗಿ ಆ ಬಸವ ಕ್ರಾಂತಿಯನ್ನ ಸಫಲವಾಗಿ ನಾವು ಜನಮಾನಸಕ್ಕೆ ಮುಟ್ಟಿದಂತಹ ಒಂದು ಸಂದರ್ಭ. 4 ವರ್ಷ ಆಯ್ತು, 725 ಸಂಚಿಕೆ ದಾಟಿ ಮುಂದೆ ಹೋಗ್ತಾ ಇದೀವಿ ನಾವು. ಸೊ ಈ ನಿಟ್ಟಿನೊಳಗ ಈ ಕಾರ್ಯಕ್ರಮ ನಿಮ್ಮನ್ನ ಹೇಗೆ ಸೆರೆ ಹಿಡಿದಿದೆ? ಅದಕ್ಕಿಂತ ಮೊದಲು ಆ ಬಸವ ಕ್ರಾಂತಿ ಏನಿದೆಲ್ಲ ಆ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ವಚನಾಮೃತ ಇದು ಕಾರ್ಯಕ್ರಮ, ವಚನ ಮತ್ತೆ ಸಂಗೀತ, ಅದರ ಹಿನ್ನೆಲೆ ಇದೆಲ್ಲ ಇದು ನೋಡಿದಾಗ ವಚನ ಸಾಹಿತ್ಯ ತಿಳ್ಕೋಬೇಕು ಅನ್ನುವಂಥವ್ರಿಗೆ ಅವ್ರು ಓದ್ಲೇಬೇಕು, ಅವರಿಗೆ ಓದ ಬರ ಬರ್ಲೇಬೇಕು ಅನ್ನುವಂಥದ್ದು ಏನು ಇಲ್ವೇ ಇಲ್ಲ. ಆ ವಚನಗಳನ್ನ ಕೇಳಿದಾಗ ಅಷ್ಟೇ ಕಿವಿಗೆ ತಂಪು ಅನ್ಸುತ್ತೆ, ಮನಸ್ಸಿಗೆ
ತಂಪು ಅನ್ಸುತ್ತೆ. ಆಮೇಲೆ ಏನೇನೋ ಭಾವನೆಗಳು ಉಂಟಾಗ್ತವೆ ಆ ಶಬ್ದಗಳು ಕೇಳಿದಾಗ. ಒಂದು ಶಬ್ದಕ್ಕೆ ನಾವು 10 ಡಿಕ್ಷನರಿ ನೋಡಿದ್ರೆ 10 ಅರ್ಥಗಳು ಬೇರೆ ಇದಾವೆ. ಆದ್ರೆ ಬಹಳ ಸೂಕ್ತವಾದಂತಹ ಶಬ್ದಗಳನ್ನ ನಾವು ಆ ವಚನದ ಒಳಗಡೆ ಇರುವಂತದ್ದು ನೋಡಿದಾಗ ಏನೋ ಒಂಥರ ಆನಂದ ಕೊಡ್ತದೆ, ಇನ್ನೂ ಓದಬೇಕು, ಇನ್ನೂ ತಿಳ್ಕೋಬೇಕು ಅನ್ನುವಂಥದ್ದು. ಆಮೇಲೆ ಒಂದು ಏನು ಅಂತಂದ್ರೆ, ಇವಾಗ ದೂರದರ್ಶನ ಮತ್ತೆ ಆಕಾಶವಾಣಿ, ಈಗ ದೂರದರ್ಶನದ ಏನಂದ್ರೆ ಸ್ವಲ್ಪ ನಮಗೆ ಕಿರಿಕಿರಿ ಆಗುತ್ತೆ. ಅದು ಟಿವಿ ಹಾಕೊಂಡು ಏನೇನೋ ಕೆಲಸ ಮಾಡ್ಕೊಂಡು ಕೇಳ್ಕೊಂತಾರೆ, ಇದು ಮಾಡ್ತಾರೆ. ಆಕಾಶವಾಣಿ ಹಂಗಿಲ್ಲ. ಇದೊಂದು ದೇವ ಮಂದಿರದಲ್ಲಿ ಕೂತಿ ಧ್ಯಾನ ಮಂದಿರದೊಳಗೆ ಕೂತು ನಾವು ಕಣ್ಣು ಮುಚ್ಚಿದಾಗ ಏನು ಆ ರೀತಿಯಾಗಿ ಆಕಾಶವಾಣಿ ಕಾರ್ಯಕ್ರಮಗಳು ಧ್ವನಿಯ ಅಲೆಗಳಾಗಿ ನಮ್ಮ ಕಿವಿಗೆ ಅಪ್ಪಳಿಸಿದಾಗ ಆನಂದನೇ ಬೇರೆ, ಆ ಖುಷಿನೇ ಸರ್. ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಚನಾಮೃತ ಕಾರ್ಯಕ್ರಮವನ್ನ ನಿಲ್ಲಬಾರ್ದು, ಇನ್ನೂ ಇದು ಮುಂದುವರಿಸಿಕೊಂಡು ಹೋಗಬೇಕು. ಸೊ ಅದಕ್ಕೆ ಸಾಕಷ್ಟು ಜನ ಸಹಕಾರ ಕೊಡೋರಿದ್ದಾರೆ. ಧಾರವಾಡ ಆಕಾಶವಾಣಿಗೆ ನಾನು ಚಿರಋಣಿಯಾಗಿದ್ದೀನಿ. ಶಾಮಲಿಂಗ ಜವಳಗಿ ಅವರೇ, ನೀವು ಬಸವಯುಗ ವೈಭವವನ್ನು ಮಾಡ್ತಾ ಇದ್ದೀರಿ. ಆ ಬಸವಯುಗ ಹೇಗೆ ಒಂದು ಸುವರ್ಣ ಯುಗ, ಒಂದೆರಡು ಮಾತು ಸರ್. ನಾವು ಇತಿಹಾಸ ನೋಡಿದಾಗ ಬಸವಣ್ಣನವರು ಉದಯ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದಲ್ಲಿ ದೇವರು, ಧರ್ಮ, ಸಾಹಿತ್ಯ, ಕಲೆ, ಸಂಸ್ಕೃತಿ ಇದು ಯಾವತ್ತಿಂದು ಇದೆ. ಅವಾಗ ಹೇಗಿತ್ತು, ಬಸವಣ್ಣವ್ರ ಕಾಲಕ್ಕೆ ಹೇಗೆ ಪರಿವರ್ತನೆ ಆಯಿತು, ನಂತರ ಅದು ಬೆಳೆಸೋಗೋಸ್ಕರವಾಗಿ ಏನೇನು ಕೆಲಸಗಳನ್ನ ಮಾಡ್ಕೊತಾ ಇದೀವಿ ಅನ್ನುವಂಥದ್ದು 3 ಹಂತ ಬರ್ತದೆ. ಒಂದು ಬಸವಣ್ಣವರ ಪೂರ್ವದಲ್ಲಿ, ಒಂದು ಬಸವಣ್ಣವರ ಕಾಲಕ್ಕೆ, ನಂತರ ಬಸವಣ್ಣವರ ನಂತರ. ಬಸವಣ್ಣವರ ಉದಯಕ್ಕಿಂತ ಮುಂಚೆ ನೋಡಿದಾಗ ತುಂಬಾ ಕರಾಳ ದಿನಗಳಿದ್ವು. ಅಲ್ಲಿ ದುಡಿಯುವವರಿಗೆ ಬೆಲೆನೇ ಇರಲಿಲ್ಲ. ಬರೀ ಯಾರು ಪಾಂಡಿತ್ಯ ಪ್ರದರ್ಶನ ಮಾಡೋರಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಇತ್ತು. ಇದನ್ನೆಲ್ಲ ಗಮನಿಸಿದಂಥ ಬಸವಣ್ಣವರು ನೋಡಿದ ಮೇಲೆ ಇಡೀ ಅವ್ರ ಮನೆಯಿಂದನೇ ಅವರು ಶುದ್ಧೀಕರಣ ಮಾಡೋದಕ್ಕೆ ಶುರು ಆಗ್ತಾರೆ. ಚರಿತ್ರೆ ಅಂತ ಎಲ್ಲರಿಗೂ ಗೊತ್ತಾಗಿರುವಂತಹದ್ದೇ ವಿಷಯ. ಹೆಚ್ಚಿಗೆ ವಚನ ಸಾಹಿತ್ಯವನ್ನು ಓದಬೇಕು, ಆ ವಚನ ಸಾಹಿತ್ಯವನ್ನು ತಿಳ್ಕೊಳ್ಬೇಕು. ಅಂದಾಗ ಮಾತ್ರ ಶರಣರ ದರ್ಶನ ಆಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಿ, ಈಗ 12ನೇ ಶತಮಾನದ ನಂತರ ಏನಾಯ್ತು, ಬಸವಣ್ಣನವರ ಕಾಲಕ್ಕೆ ಏನೇನಾಯ್ತು ಅನ್ನುವಂಥದ್ದು ವಿಸ್ತಾರವಾಗಿ ಆ ಗ್ರಂಥದಲ್ಲಿ ನಾನು ಕೊಡಲ್ಪಟ್ಟಿದ್ದೇನೆ. ವಿಶೇಷವಾಗಿ ಈ 800 ಪುಟಗಳ ಈ ಗ್ರಂಥಕ್ಕೆ ಬಸವಣ್ಣನವರ ಜೀವನ ಚೈತ್ರ ಅನ್ನುವಂಥದ್ದು 114 ಅಧ್ಯಾಯಗಳಿದೆ. ಅಧ್ಯಾಯ ಅಂದ ಕೂಡಲೇ ಯಾರು ಅದಕ್ಕೆ ಬೇಸರ ಪಡಬೇಕಾಗಿಲ್ಲ. ಅದು 8 ಪುಟ, 10 ಪುಟದು, 20 ಪುಟದು ಒಂದು ಅಧ್ಯಾಯ ಅಲ್ಲ, 1 ರಿಂದ 1.5 ಪುಟ ಅಷ್ಟೇ ಒಂದು ಅಧ್ಯಾಯ ಇರೋದು. ಪ್ರತಿಯೊಂದಕ್ಕೆ ಒಂದು ಶೀರ್ಷಿಕೆ ಕೊಟ್ಟಿದ್ದೀನಿ. ಆ ಶೀರ್ಷಿಕೆ ಸಂಬಂಧಪಟ್ಟಂತ ಒಂದು ವಿಷಯ ಕೊಟ್ಟಿದ್ದೀನಿ. ಆ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರ ಇದೆ, ವರ್ಣಚಿತ್ರ ಇದೆ. ಆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂಗ ಒಂದು ವಚನ ಕೊಟ್ಟಿದ್ದೀನಿ. ಹೀಗಾಗಿ ಓದುಗರಿಗೆ ಎಲ್ಲಾ ರೀತಿಯಿಂದನೂ ಅವರಿಗೆ ಸಂತೋಷ ಆಗಬೇಕು, ಮನವರಿಕೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯಾಗಿ 114 ಅಧ್ಯಾಯಗಳನ್ನು ಕೊಟ್ಟಿದ್ದೇನೆ. ಪ್ರಾರಂಭದಲ್ಲಿ ಬಸವಣ್ಣನವರ ಮನೆಯಿಂದ ಶುರುವಾಗಿ ಕೊನೆಗೆ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಕೊನೆಗೆ ಅಂತಿಮ ಅಕ್ಕನಾಗಮ್ಮನವರು ಏನು ಲಿಂಗೈಕ್ಯ ಆಗ್ತಾರೆ ಅದುವರೆಗೂ ಈ 114 ಅಧ್ಯಾಯಗಳಲ್ಲಿ ಅದನ್ನು ನಾನು ಕೊಟ್ಟಿದ್ದೇನೆ. ಬಹಳ ಅದ್ಭುತ ಬಸವಯುಗ ವೈಭವದ ಒಂದು ಝಲಕ್ ಅಂತಾರಲ್ಲ, ಮಿಂಚಿ ಮಾಯವಾದಂತೆ ಅಂತಲ್ಲ, ಆ ಒಂದು ಝಲಕ್ ನಮ್ಗೆ ಕೊಟ್ರಿ. ಶ್ರೀಯುತ ಶಾಮಲಿಂಗ ಜವಳಗಿ ಅವರೇ, ನಿಮ್ದು ಬಸವಯುಗ ವೈಭವ ಏನಿದಲ್ಲ, ಬೃಹತ್ ಗ್ರಂಥ ಪ್ರಕಟಣೆ ಯೋಜನೆ, ಇದು ಮಹತ್ವಾಕಾಂಕ್ಷಿ ಯೋಜನೆ. ಇದು ಒಬ್ಬ ವ್ಯಕ್ತಿ ಮಾಡುವಂತದ್ದಲ್ಲ, ಆದರೆ ಒಬ್ಬ ಶಕ್ತಿಯಾಗಿ, ಸಂಸ್ಥೆಯಾಗಿ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಜನಸ್ನೇಹಿ ಒಂದು ಟ್ರಸ್ಟ್ ಸಹಯೋಗ ಇರಬಹುದು, ಆದ್ರೆ ನೀವು ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿದ್ರೆ ಹಿಂದೆ ಇದೇ ಅನ್ನೋದು ಬಹಳ ಸಂತೋಷ. ನಮ್ಮ ಪ್ರೊಫೆಸರ್ ಚಿಲುಮೆ ಅವರು ಅದನ್ನು ಒಪ್ಕೋತಾರೆ. ಕರ್ನಾಟಕ ಇತಿಹಾಸದ ಒಂದು ಪಕ್ಷಿ ನೋಟ ನೋಡುವಂಥದ್ದು ಇರಬಹುದು, ದೇವರು, ಧರ್ಮ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಒಂದು ಸತ್ಯ ದರ್ಶನ ಆಗುವಂತದಿರಬಹುದು. ಬಸವಯುಗ ಏನದಲ್ಲ, ನಿರ್ಮಾಪಕ ವಿಶ್ವಗುರು ಬಸವಣ್ಣವರ ಜೀವನದಲ್ಲಿ ನಡೆದ ಪ್ರಮುಖ ಘಟನೆಗಳ ವಿವರದೊಂದಿಗೆ ವರ್ಣಚಿತ್ರಗಳ ಕೂಡ ಒಂದು ಇದರಲ್ಲಿ ಬರ್ತದೆ. ವಚನಕಾರ ಮತ್ತು ವಚನಕಾರ್ತಿಯರ ಪರಿಚಯದೊಂದಿಗೆ ಅವರ ವರ್ಣಚಿತ್ರ ಮುದ್ರಣ ಕೂಡ ಇದೆ. ಅನುಭವ ಮಂಟಪದ ಶರಣ ಪರಂಪರೆ 70 ಜನ ಶರಣಂಗಳ ಹೆಸರಿನ ಪಟ್ಟಿ ಕೂಡ, ಮತ್ತೆ ಮುಖ್ಯವಾಗಿ ಸಾಕಷ್ಟು ನಾಡಿನ ಹಲವಾರು ಹಿರಿಯರ ಸ್ವಾಮೀಜಿಗಳ ಒಂದು ವಿಚಾರಗಳು ಎಲ್ಲ ಇದಾವು. ಈ ಒಂದು ಬಸವಯುಗ ವೈಭವವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹಾಕೊಳ್ಬೇಕಂತ ನಿಮಗೆ ಅನಿಸಿದ್ದೆ ಯಾವಾಗ? ನೀವು ಈ ಕಾರ್ಯವನ್ನು ಯಾವಾಗಿಂದ ಆರಂಭ ಮಾಡಿದ್ರಿ? ಸರ್, 1986ರಲ್ಲಿ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವೆಲ್ಲ ಯುವಕರೇ ಸೇರಿಬಿಟ್ಟು ಬಸವ ತತ್ವ ಸಮಾವೇಶ ಅಂತ ತಿಳ್ಕೊಂಡು ಮಾಡಿದ್ವಿ. ಅವಾಗ ನಾನು 2 ಪುಸ್ತಕಗಳನ್ನ ನಾನು ಬಿಡುಗಡೆ ಮಾಡಿದೆ. ಒಂದು ಶರಣರ ದರ್ಶನ ಅನ್ನುವಂತ 28 ಶರಣರ ಒಂದು ಸಣ್ಣ ಪುಸ್ತಕ, ಇನ್ನೊಂದು ಕಲ್ಯಾಣ ವಿವಾಹ ಪದ್ಧತಿ ಅಂತ, ವಚನಗಳ ಆಧಾರದ ಮೇಲೆ ಹೇಗೆ ಮದುವೆ ಮಾಡ್ಕೊಳ್ಬಹುದು ಸರಳವಾಗಿ ಅನ್ನುವಂಥದ್ದು. ಆ 2 ಪುಸ್ತಕ ವೇದಿಕೆ ಮೇಲೆ ಬಿಡುಗಡೆ ಆದ್ಮೇಲೆ ನಮ್ಮ ಯುವ ಸಮಿತಿಯ ಅಧ್ಯಕ್ಷರ ಮದುವೆಯನ್ನ ವೇದಿಕೆ ಮೇಲೆನೆ ಮಾಡಿದ್ವಿ ನಾವು. ಆ ಸಂದರ್ಭದಲ್ಲಿ ಹಲವಾರು ಇಲ್ಕಲ್ಲ ಮಹಂತ ಅಜ್ಜನವರಾಗಲಿ, ಭಾಲ್ಕಿ ಚನ್ನಬಸವ ಪಟ್ಟದೇವರಾಗ್ಲಿ, ಆಮೇಲೆ ಅವಾಗ ನಮ್ಮ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರು ಸಚಿವರಾಗಿದ್ರು, ಪಶುಸಂಗೋಪನಾ ಸಚಿವರು, ಇಲ್ಲ ದಿಗ್ಗಜಗಳೆಲ್ಲ ವೇದಿಕೆ ಮೇಲಿದ್ರು. ಅವಾಗ ಆ ಸಂದರ್ಭದಲ್ಲಿ ಆ ಪುಸ್ತಕಗಳನ್ನ ಕುರಿತು ಆ ಮದುವೆ ಪದ್ಧತಿಯನ್ನು ನೋಡಿ ತುಂಬಾ ಖುಷಿ ಪಟ್ಟು ಒಂದು ಸಂದೇಶವನ್ನು ಕೊಟ್ಟರು. ಕೊನೆಗೆ ಏನು ಅಂತಂದ್ರೆ, ಈ 28 ಶರಣರದ್ದು ಮಾತ್ರ ಹೀಗೆ ಆಗಿದೆ, ಎಲ್ಲಾ ಶರಣರದ್ದು ಮಾಡಬೇಕು ಅಂತ ತಿಳ್ಕೊಂಡು
ಸೊ ನಾನು ಅದೇ ವೇದಿಕೆ ಮೇಲೆ ಸಂಕಲ್ಪ ಮಾಡ್ಕೊಂಡೆ. ಆ ಸಂಕಲ್ಪ ಮಾಡ್ಕೊಂಡು ಅವಾಗ್ಲಿಂದ ಸಂಗ್ರಹ ಎಲ್ಲಾ ಶುರು ಆಯ್ತು ಸರ್. ನನಗೆ ಎಲ್ಲೆಲ್ಲಿ ಏನೇನು ಮಾಹಿತಿ ಅಂತ ಗೊತ್ತಾಗ್ತದೋ ಅಲ್ಲಿ ಹೋಗೋದು, ಮಾಹಿತಿ ತಗೊಳ್ಳೋದು, ಬರೆಯೋದು, ಬರ್ಕೊಳ್ಳೋದು, ಬರೋದು, ಈ ರೀತಿ ಮಾಡ್ಕೊಂಡು ಮುಂದೆ ಏನಾಯ್ತಂದ್ರೆ 2020ರಲ್ಲಿ 770 ಮರಗಣಗಳ ಕಾಯಕ ಚಿತ್ರದರ್ಶನ ಅನ್ನುವಂಥದ್ದು ಒಂದು ಯೋಜನೆ ಹಾಕೊಂಡೆ. ಅದರಲ್ಲಿ 770 ಜನ ಶರಣರ ಬದಲಾಗಿ 770ರಲ್ಲಿ 400 ಜನ ಶರಣರು ಒಂದು ಮೊದಲ ಸಂಪುಟ ತಂದೆ, ಅಮರಗಣಗಳ ಕಾಯಕ ಚಿತ್ರದರ್ಶನ ಅಂತೇಳಿ. ಅದು 2020 ನವೆಂಬರ್ 21ರಂದು ವಿಜಯಪುರದಲ್ಲಿ ಫಗು ಹಳಕಟ್ಟಿಯವರ ಸಮಾಧಿ ಹತ್ತಿರ ಸಮುದಾಯ ಭವನದಲ್ಲಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅದನ್ನ ಲೋಕಾರ್ಪಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು ಅವರು, ಇದು ಪೂರ್ಣ 770 ಅಮರಗಣಗಳಾಗಬೇಕು, ಅದಾದ್ಮೇಲೆ ಬಸವ ದರ್ಶನ ಆಗ್ಲೇಬೇಕು ಅಂತ ಅವರು ಆದೇಶ ಕೊಟ್ಟಿದ್ರು. ಅದರ ಪ್ರಕಾರ 2012ರಿಂದ ಈ ಬಸವಯುಗ ವೈಭವ ಅನ್ನುವಂಥದ್ದು ಗ್ರಂಥವನ್ನ ರಚನೆ ಮಾಡೋದಕ್ಕೆ ಶುರುವಾಗಿ 2023ರಲ್ಲಿ ಅದನ್ನ ಬರೆದು ಮುಗಿಸುತ್ತೆ ಸರ್. 2023 ಜೂನ್ 4ನೇ ತಾರೀಕು ಕಲಬುರಗಿಯಲ್ಲಿ ಕಲಾವಿದರ ಒಂದು ಸಭೆ ಕರೆದೆ ನಾನು. ಸುಮಾರು 20 ಜನ ಕಲಾವಿದರು ಬಂದಿದ್ರು. ಈ ಬಸವಯುಗ ವೈಭವದಲ್ಲಿ 60% ಚಿತ್ರಗಳು, 40% ಸಾಹಿತ್ಯ ಇರಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರು ನಮ್ಮೆಲ್ಲಾ ಚಿತ್ರಗಳನ್ನ ನಿಮಗೆ ಕೊಡ್ತೀವಿ, ದಾಸೋಹ ಮಾಡ್ತೀವಿ ಅನ್ನುವಂಥದ್ದು ಎಲ್ಲರೂ ಒಟ್ಟಾಗಿ ಹೇಳಿದ್ರಿಂದ ಅವರೆಲ್ಲ ಚಿತ್ರಗಳನ್ನ ಕೊಟ್ಟಿರೋದ್ರಿಂದ ಇಡೀ ಪುಸ್ತಕಕ್ಕೆ ಜೀವಾಳ ಅಂತಂದ್ರೆ ವರ್ಣ ಚಿತ್ರಗಳು. ಸೊ ಅವಾಗ್ಲಿಂದ ಅದು ಪ್ರಾರಂಭ ಆಗಿ 2024 ಜನವರಿ 21 ಬೀದರ್ನಲ್ಲಿ ಈ ಮಾಹಿತಿ ಕೈಪಿಡಿಯನ್ನ ಬಿಡುಗಡೆ ಮಾಡಿದೆ. ಅದಾದ್ಮೇಲೆ 2 ವರ್ಷ ಇಡೀ ಕರ್ನಾಟಕ ಎಲ್ಲಾ ಜಿಲ್ಲೆಗಳಲ್ಲಿ ಸಮಾಲೋಚನಾ ಸಭೆಗಳನ್ನು ಮಾಡಿದೆ. ಅಂದ್ರೆ ಸಮಾಲೋಚನೆ ಸಭೆ ಮಾಡೋ ಉದ್ದೇಶ ಏನು ಅಂತಂದ್ರೆ ಜನಗಳ ಸಲಹೆಗಳು ತಗೋಬೇಕು. ಈ ಸಾಮಾನ್ಯವಾಗಿ ಏನಾಗ್ತಿದೆ ಸರ್ ಅಂದ್ರೆ 4 ಗೋಡೆಗಳಲ್ಲಿ ಮಧ್ಯೆ ಕೂತು ನಾವು ಏನೋ ಬರಿತೀವಿ, ಆಮೇಲೆ ಅದು ಬಿಡುಗಡೆ ಮಾಡ್ತೀವಿ, ವಿವಾದ ಆಗ್ತದೆ. ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬಾರದು ಅನ್ನೋ ದೃಷ್ಟಿಯಿಂದ ಜನರ ಭಾವನೆಗಳು ಏನಿದೆ ಅನ್ನುವಂಥದ್ದು ತಗೊಳ್ಳೋದಕ್ಕೋಸ್ಕರ ಮಾಡಿದೆ. ಸಾಮಾನ್ಯವಾಗಿ ವೇದಿಕೆಯಲ್ಲಿ ಬಿಡುಗಡೆ ಆಗಿ ಪುಸ್ತಕ ಜನಸಾಮಾನ್ಯರ ಕೈಯಲ್ಲಿ ಹೋಗ್ತದೆ. ಇದು ಜನಸಾಮಾನ್ಯರೇ ತಯಾರು ಮಾಡುವಂತ ಪುಸ್ತಕ ವೇದಿಕೆ ಮೇಲೆ ಬಿಡುಗಡೆ ಆಗ್ಲಿ ಅನ್ನುವಂತ ಆ ಸಂಕಲ್ಪ ಇಟ್ಟುಕೊಂಡು ಈ ಒಂದು ಅದ್ಭುತ ಜರ್ನಿ ಶಾಮಲಿಂಗ ಜವಳಗಿ ಅವರೇ, ನೋಡ್ರಿ, ಬಹುಮುಖ್ಯವಾಗಿ ಇದ್ರೊಳಗ ಬಸವಣ್ಣರ ಜೀವನ ಚೈತ್ರ ಅದ್ರ ಬಗ್ಗೆ ನೀವು ತಗೊಂಡಿದ್ದೀರಿ. ಅಂದ್ರೆ ಬಾಗೇವಾಡಿಯಿಂದ ಕೂಡಲು ಸಂಘಕ್ಕೆ ಬಂದಿರುವಂತದ್ದು, ಅಲ್ಲಿಂದ ಕಲ್ಯಾಣಕ್ಕೆ ಹೋಗಿರುವಂತದ್ದು, ಅಲ್ಲಿಂದ ಅಕ್ಕಮಹಾದೇವಿ ಕದಳಿವನಕ್ಕೆ ಹೋಗಿರುವಂತದ್ದು, ನಂತರ ಕ್ರಾಂತಿ ಆಯ್ತು, ಆಮೇಲೆ ಅವರು ಕಲ್ಯಾಣವನ್ನು ಬಿಡುವಂತ ಪ್ರಸಂಗ, ಮರಳವೇ ಮಹಾನವಮಿ ಅಂತ ಶರಣರು ಸಾಕಷ್ಟು ತೊಂದರೆ ಅನುಭವಿಸಿದ್ರು. ಉಳುವಿಗೆ ಅವರ ಎಲ್ಲ ಸಾಮಗ್ರಿ ಬಂತು, ಚನ್ನಬಸವಣ್ಣ ಅದನ್ನೆಲ್ಲ ತಗೊಂಡ್ ಬಂದ. ಹೀಗಾಗಿ ಚನ್ನಬಸವಣ್ಣ ಇಲ್ಲಿ ಬಂದದ್ದಕ್ಕೆ ಆ ಒಂದು ಸಂಪತ್ತು ಉಳಿತು, ಕಲಬುರಗಿ ಅವ್ರ ಕೈಯಲ್ಲಿ ಸಿಕ್ತು. ಅದು ಒಂದು ಇತಿಹಾಸ, ಈಗ ದೊಡ್ಡ ಇತಿಹಾಸ. ಎಷ್ಟಾರು ಒಂದು 8,000 ವಚನಗಳಾದ್ರೂ ಸಿಕ್ಕು. ಹೀಗಾಗಿ ಆ ಒಂದು ಕ್ರಾಂತಿ ಅಂತಹ ಸ್ವರೂಪದ್ದು, ಹೇಗೆ ಅದು ಇಡೀ ಒಂದು ಜನಸಾಮಾನ್ಯರ ಬದುಕಿನ ಒಂದು ಕೈಗಂಡೆ ಆಗಿತ್ತು ಅನ್ನೋದ್ರ ಬಗ್ಗೆ ಕಲ್ಪನೆ ಇತ್ತು. ಅದನ್ನೆಲ್ಲ ತಾವು ಸಾಕ್ಷೀಕರಿಸಿದ್ದಲ್ಲದೇನೆ ಈಗ ನೂತನವಾಗಿ ಅನುಭವ ಮಂಟಪ ಏನು ಬೀದರ್ನೊಳಗೆ ಆರಂಭ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ತಾವು ಕರ್ನಾಟಕ ಸರ್ಕಾರ ಕೊಟ್ಟಿದ್ದೀರಿ. ಬಗ್ಗೆ ಒಂದು ಮಾತು ವಿಶೇಷ ಹೇಳಬೇಕು ಅಂದ್ರೆ, ಅದು 770 ಕಂಬಗಳ ಮೇಲೆ ಅದು ನಿರ್ಮಾಣ ಆಗ್ತಾ ಇರುವಂತದ್ದು 6 ಹಂತಗಳಲ್ಲಿ, ಷಟಸ್ಥಲ ಹಂತ, ಇದರಲ್ಲಿ 6 ಹಂತಗಳಲ್ಲಿ ಆಗ್ತಾ ಇರೋದು. 770 ಅಲ್ಲಿ ಕಂಬಗಳ ಮೇಲೆ ಈಗೇನು ಈ ಪಟ್ಟಿಯಲ್ಲಿ ಕೊಟ್ಟಿದ್ದೇನೆ, 770 ಅಮರಗಳ ಪಟ್ಟಿಯನ್ನು ಕೊಟ್ಟಿದ್ದೀನಿ, ಈ ಹೆಸರುಗಳನ್ನ ಅಲ್ಲಿ ಕೆತ್ತುತ್ತಾ ಇದೆ. ಸೊ ಇದಕ್ಕೆ ನಮಗೆ ಡಾಕ್ಟರ್ ವೀರಣ್ಣ ರಾಜೂರ್ ಸಲಹೆ ಮಾರ್ಗದರ್ಶನ ಮಾಡಿದ್ದಾರೆ. ಬಸವಯುಗ ವೈಭವ ಗ್ರಂಥಕ್ಕೆ ಒಂದು ಚಿನ್ನದ ಕಳಸ ಇಟ್ಟಂಗ ಮುನ್ನುಡಿ ಬರೆದಿದ್ದಾರೆ. ಆಮೇಲೆ ಬೆನ್ನ ಹಿಂದಿನ ಬೆಳಕಾಗಿ ರಂಜಾನ್ ದರ್ಗಾ ಅವರು ನಿಂತು ಮುನ್ನುಡಿ ಬರೆದಿದ್ದಾರೆ. ನಮ್ಮ ಸೋಮಶೇಖರ್ ಅವರು ಹೌದೌದು, ಯಾವಾಗ್ಲೂ ಬೆನ್ನು ಚಪ್ಪರಿಸ್ತಾ ಚೆನ್ನುಡಿಯಾಗಿ ಅವರು ಇದಕ್ಕೆ ಮಾರ್ಗದರ್ಶನ ಮಹಾದೇವ್ ಹೊರಟ್ಟಿ ಅವರು ಸುಮಾರು 1992ರಿಂದ ಅವ್ರದ್ದು ನಮ್ದು ಸಂಪರ್ಕ. ಅವರು ಬಸವ ಶಾಂತಿ ಯಾತ್ರೆ ಅಂತ ದಿಲ್ಲಿಯಿಂದ ಬಸವ ಕಲ್ಯಾಣದವರೆಗೂ ಮಾಡಿದ್ರು. ಬಸವಾದಿ ಪ್ರಮುಖರ ವಿಚಾರಗಳನ್ನ ಜನಮಾನಸಕ್ಕೆ ತರ್ತಾ ಇರುವಂತವರು ಬಸವರಾಜ್ ಪಾಟೀಲ್ ಸೇಡಂ ಅವರ ಶುಭ ನುಡಿಗಳು. ಸರ್, ಅವರಂತೂ ನಮಗೆ ಒಂದ್ ರೀತಿಯಿಂದ ಮಹಾದಾಸೋಹಿಗಳು. ಸೇಡಂನೊಳಗೆ 2026 ಅಂತ ಕೊರೋನಾ ಸಂದರ್ಭದಲ್ಲಿ ಇಡೀ ಕಲಬುರಗಿ ಸಭಾಂಗಣ ಫುಲ್ ಆಗೋತರ ಜನಗಳನ್ನು ನೋಡಿ ಆ ಕಾರ್ಯಕ್ರಮ ಕಲಬುರಗಿಯಲ್ಲೂ ಬಿಡುಗಡೆ ಅವರೇ ಮಾಡಿದ್ರು, ವಿಜಯಪುರದಲ್ಲಿ ಬಿಡುಗಡೆ ಅವರೇ ಮಾಡಿದ್ರು. ಬಹಳ ಅದ್ಭುತ ಶಕ್ತಿ ಸರ್, ನನ್ನ ಹಿಂದೆ ದೊಡ್ಡ ಶಕ್ತಿ ಅವರು. ಬಸವಣ್ಣವರ ಕಾಲ ಅಂದ್ರೆ ಅಲ್ಲಿವರೆಗೂ ದೇವಸ್ಥಾನದಲ್ಲಿ ಬಂದಿ ಆಗಿದ್ದಂತಹ ದೇವರು ಕರಸ್ಥಳಕ್ಕೆ ಬಂದ. ಅಂಗೈಯೊಳಗ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಹಾಗಾಗಿ ನೀವು ಅಲ್ಲೆಲ್ಲಿ ಯಾಕೆ ಹೋಗ್ತೀರಿ, ಮೂರ್ತಿ ಪೂಜೆ ಯಾಕೆ ಮಾಡ್ತೀರಿ, ನಿಮ್ಮ ಅಂಗೈಯೊಳಗ ಅದನ್ನು ದೃಷ್ಟಿಸಿ ಅದನ್ನ ನೀವು ಆರಾಧಿಸ್ರಿ, ನಿಮ್ಮ ಹೃದಯ ಕಮಲದೊಳಗ ಇಟ್ಕೊಳ್ರಿ ಹೇಳಿದ್ರು. ಅದು ದೊಡ್ಡ ಕ್ರಾಂತಿ, ಅದು ಬಸವಯುಗದ ವೈಭವದ ಅದೊಂದು ವೈಭವದ ಸಂಗತಿ ಅದು. ಯಾಕಂದ್ರೆ ಕನಾಗಮ್ಮ ಅವಳಿಗೆ ಮುಂಜಿ ಇಲ್ವಾ ಅಂದ್ರೆ ನನಗೆ ಎದಕ್ ಬೇಕು ಮುಂಜಿ ಅಂತ ಹೇಳಿ, ಅಂದ್ರೆ ಮಹಿಳಾ ಸಮಾನತೆಯನ್ನು ಕೂಡ ಸಾರಿದಂತಹ ಒಂದು ಪರ್ವಕಾಲ ಅದು. 2 ಸಂಗತಿಗಳ ಬಗ್ಗೆ ತಾವೇನ್ ಹೇಳ್ತೀರಿ?
ಬಸವಣ್ಣನವರು ಅವ್ರ ಏನ್ ಆಲೋಚನೆ ಅಂತಂದ್ರೆ ಅವರು ತನ್ನ ಮನೆಯಿಂದನೇ ಶುರು ಆಗ್ಬೇಕು ಅನ್ನುವಂಥದ್ದು. ಸೊ ಅವ್ರ ಮನೆ ವಾತಾವರಣ ನೋಡಿದಾಗ ಸಂಪೂರ್ಣವಾಗಿ ಆಗಮಿಕರು ಹೌದು, ಆಮೇಲೆ ವೇದ ಎದುರು ಹೌದು, ಎರಡೂ ಅವ್ರ ಮನೆಯಲ್ಲಿ ಆಚರಣೆ ಇರ್ತಾ ಇರೋದ್ರಿಂದ ಮನೆಯಲ್ಲೇ ಇರುವಂತ ಪೂಜಾ ಕೋಣೆಲಿರುವಂತ ಹಲವಾರು ದೇವರ ಮೂರ್ತಿಗಳನ್ನ ನೋಡಿ ತಂದೆ ಪೂಜೆ ಮಾಡೋ ಸಂದರ್ಭದಲ್ಲಿ ಬಾಲಬಸವಣ್ಣ ಕೇಳ್ತಾರೆ. ಇದು ಸ್ವಲ್ಪ ಅವರಿಗೆ ಏನೋ ಒಂಥರ ಇದು ಆಗಿ ಹೊರಗಡೆ ಬಂದು ಏನ್ ಮಾಡ್ತಾರೆ, ಅವರು ಅಂಗಳದಲ್ಲಿ ಹಾರಿ ತಗೊಂಡು ಕೆಲವು ತಗ್ಗುಗಳನ್ನು ಕೆದರ್ತಿರ್ತಾರೆ. ತಂದೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ, ಏನು ಬಸವ ಏನ್ ಮಾಡ್ತಾ ಇದೀರಿ, ಯಾಕೆ ತಗ್ಗು ತೋಡ್ತಾ ಇದೀಯ ಅಂತ. ಅಪ್ಪ ನೀರಡಕ್ಕಾಗಿದೆ, ಅದಕ್ಕೆ ಬಾವಿ ತೋಡ್ತಾ ಇದ್ದೀನಿ ಅಂತ. ಹಾಗಲ್ಲಪ್ಪ, ಬಾವಿ ತೋಡ್ಬೇಕಾದ್ರೆ ಒಂದೇ ಕಡೆ ತೋಡಿದ್ರೆ ನೀರು ಬೇಗ ಬರ್ತಾವಲ್ವ ಅಂತಂದು. ಅಪ್ಪ ನೀವೆಲ್ಲ ಬೇರೆ ಬೇರೆ ದೇವತೆಗಳ ವಿಗ್ರಹಗಳಿಟ್ಟು ಪೂಜೆ ಮಾಡ್ತಾ ಇದೀರಿ ಅಂತಂದ್ರೆ, ನೀವು ಹಾಗೆ ಒಂದೇ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿದ್ರೆ ನಿಮಗೂ ಇದು ಆಗುತ್ತಲ್ಲ ಅಂತ ಹೇಳಿದಾಗ ಬಸವಣ್ಣವರ ತಂದೆಯವರಿಗೆ ಆಶ್ಚರ್ಯ ಅನಿಸ್ತದೆ. ಸೊ ಹೀಗಾಗಿ ಬಸವಣ್ಣ ಪ್ರಾರಂಭದಲ್ಲೇ ವೈಚಾರಿಕತೆ ಇದರಿಂದ ಬಂದಿರುವಂತಹದ್ದು ಒಂದು ಇದಾಗತ್ತೆ. ಎರಡನೇದೇನು ಅಂತಂದ್ರೆ ಅವರಿಗೆ ಉಪನಯನ ಸಂದರ್ಭದಲ್ಲಿ, ಸೊ ಅದು ಸಹಜವಾಗಿ ಕೇಳಿದಾಗ ತಾಯಿ ಹೇಳ್ತಾಳೆ, ಮಗು ಈಗ ನಿನಗೆ ಉಪನಯನ ಮಾಡಿಸ್ತಾರೆ ಅಂದ್ರೆ ಏನು ಎಂತು ಅಂತ ಕೇಳಿದಾಗ, ಹೋಗಿ ನಿಮ್ ತಂದೆಯನ್ನ ಕೇಳಂತ ಹೇಳ್ತಾರೆ. ತಂದೆಯವರೆಲ್ಲ ಹೇಳ್ತಾರೆ ಹೀಗೆ 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 ಅಂತ ಹೇಳ್ಬಿಟ್ಟು. ಸೊ ಅವಾಗೇನು ಅಂತಂದ್ರೆ ಅವರು ಇದು ಎಲ್ಲರಿಗೂ ಮಾಡಬೇಕು, ಅಕ್ಕಗ್ ನೀವು ಮಾಡಬೇಕು ಅಂತ. ಇಲ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ಮಾಡೋಕೆ ಆಗೋದಿಲ್ಲ, ಅಕ್ಕನು ಬೇಡದು ನನಗೂ ಬೇಡ ಅಂತ ಅವರು ಆವಾಗ್ಲೇನೆ ಅದನ್ನ ನಿರಾಕರಣೆ ಮಾಡಿ ಮನೆಯಿಂದ ಹೊರಟು ಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ತಾಯಿ ಕರುಳು ಮಾದಲಾಂಬಿಕೆ ಅಕ್ಕನಿಗೆ ಹೇಳ್ತಾಳ, ನಾಗಮ್ಮ ತಮ್ಮನು ಬೆನ್ನು ಬಿಡಬೇಡಮ್ಮ ಅಂತ. ಸೊ ಅವಾಗ್ಲೇನೆ ಅವರು ಅಕ್ಕ ತಮ್ಮನ ಬೆನ್ನು ಹತ್ತಿ ಬರ್ತಾರೆ. ಅದು ಸುದೈವಕ್ಕೆ ಏನು ಅಂತಂದ್ರೆ ಅಕ್ಕನಾಗಮ್ಮನ್ನ ಕಪ್ಪಡಿ ಸಂಗಮಕ್ಕೆ ಕೊಟ್ಟಿರ್ತಾರೆ. ಅಂದ್ರೆ ಶಿವದೇವ ಅಂತಂದ್ರು ಅವರು ಮಾದಲಾಂಬಿಕೆಯ ತಮ್ಮನೆ, ಸೋದರ ಸಂಬಂಧಿನೇ ಅವರು ಇರೋದ್ರಿಂದ ಅವರಿಗೆ ಕೊಟ್ಟಿರ್ತಾರೆ. ಹೀಗಾಗಿ ಬಸವಣ್ಣವರಿಗೆ ಕೊನೆಯವರೆಗೂ ಬೆನ್ನ ಹಿಂದಿನ ಬೆಳಕಾಗಿ ಅಕ್ಕನಾಗಮ್ಮನವರು ನಿಲ್ಲುತ್ತಾರೆ. ಅದೆಲ್ಲ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಬಂದ ಮೇಲೆ ಬಸವಣ್ಣವರು ಸಂಗಮೇಶ್ವರನ ಆರಾಧಕರಾಗ್ತಾರೆ. ಅಲ್ಲಿನೇ ಎಲ್ಲ ಓದು ಅಭ್ಯಾಸ ಎಲ್ಲ ಇದಾದ ಮೇಲೆ ಅವರಿಗೆ ಸಮಾಜದಲ್ಲಿ ನಡೀತಿರುವಂತಹ ಮೂಢನಂಬಿಕೆಗಳು ಇವನ್ನೆಲ್ಲ ಕಣ್ಣಿಗೆ ಗೋಚರಿಸಿದಾಗ ತನ್ನ ಮೇಲೆ ತಾನೇ ಪ್ರಶ್ನೆ ಹಾಕೊಂತಾರೆ, ಇದು ಹೇಗೆ ಇದು ಹೇಗೆ ಇದು ಹೇಗೆ ಇದು ಹೇಗೆ ಅಂತ. ಕೊನೆಗೆ ಅವರು ಆಧ್ಯಾತ್ಮಕ್ಕೆ ಇಳಿತಾರೆ, ಓಂಕಾರನಾದಕ್ಕೆ ಆಳ ಆಳ ಆಳವಾಗಿ ಹೋಗ್ತಾರೆ. ಅವಾಗ ಒಂದು ವಿಷಯಗಳು ಅವರ ಅನುಭವಕ್ಕೆ ಶುರು ಆಗ್ತದೆ. ಆ ಅನುಭವಕ್ಕೆ ಬಂದಂತ ವಿಷಯಗಳನ್ನು ಅನುಭವ ರೂಪದಲ್ಲಿ ಹೊರಗಡೆ ಹಾಕಬೇಕು ಅಂತ ವಚನ ಬರೆಯೋದಕ್ಕೆ, ವಚನಗಳ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಇಡೀ ಜಗತ್ತನ್ನೇ ಆಳುವಂತ ಆ ಪರಮಾತ್ಮ ಹೇಗಿರಬಹುದು, ಆ ಶಕ್ತಿ ಏನು ಎಂತು ಅನ್ನುವಂತ ವಿಚಾರಗಳನ್ನ ನೋಡಿದಾಗ, ಅದಕ್ಕೆ ಆಳವಾಗಿ ಅಧ್ಯಯನ ಮಾಡಿದಾಗ ಅವರೊಂದು ಕಲ್ಪನೆಯನ್ನು ಕೊಡ್ತಾರೆ. ಇಡೀ ಬ್ರಹ್ಮಾಂಡವೇ ದೇವರ ಸಂಕೇತ ಅನ್ನುವಂಥದ್ದು ಕೊಟ್ಟು, ಬಸವಣ್ಣವರ ದೇವರ ಕಲ್ಪನೆ ಹೇಗೆ ಅಂತಂದ್ರೆ, ಯಾವ ವಸ್ತು ಎಲ್ಲಾ ನಿರ್ಮಾಣಕ್ಕೂ ಕಾರಣವಾಗಿದೆಯೋ ಆದ್ರೆ ತನ್ನ ನಿರ್ಮಾಣಕ್ಕೆ ಯಾವುದು ಕಾರಣ ಅಲ್ವೋ ಅದು ದೇವರು ಅನ್ನುವಂಥದ್ದು ಮಾತು ಇವತ್ತು ವಿಶಾಲವಾಗಿ ಜಾಗೃತಿಯಾಗಿ ಅದು ಹೋಗ್ತಾ ಇದೆ, ಅಷ್ಟಲಿಂಗದಲ್ಲಿ ಹೋಗ್ತಾ ಇದೆ. ಇನ್ನೂ ಒಂದು ಬಹಳ ವಿಶೇಷವಾಗಿ ಹೇಳಬೇಕು ಅಂದ್ರೆ, ಆಗಿನ ಸಂದರ್ಭದಲ್ಲಿ ಅದು ಶ್ರೇಷ್ಠ, ಇದು ಕನಿಷ್ಠ, ಅದು ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದಿತ್ತು. ಅದ್ರ ಮನುಷ್ಯ ಬಲಗೈಗಿಂತಲೂ ಎಡಗೈ ಬಹಳ ಕನಿಷ್ಠ ಅಂತ ಹೇಳುವಂತ ಕಾಲದಲ್ಲೇ ಆ ಇಷ್ಟಲಿಂಗ ಪರಮಾತ್ಮನ ಎಡಗೈಯಲ್ಲಿ ಇಟ್ಟು ಪೂಜೆ ಮಾಡುವಂತ ಒಂದು ಹೊಸ ಆಲೋಚನೆಯನ್ನು ಕೊಟ್ಟಲ್ಲ, ಇದು ಚಿಂತಕರಿಗೆ ಬಹಳ ಆಹಾರವಾಗಿ ಚಿಂತನೆಗೆ ಮಾಡೋದಕ್ಕೆ ಹಲವಾರು ವಿಷಯಗಳನ್ನ ಈ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಎಡಗೈಯನ್ನು ಉಪಯೋಗ ಮಾಡೋದೇನಿದಲ್ಲ, ಹೃದಯಕ್ಕೆ ಒಂದು ಆನಂದ ಅದು ಅನುಭವಿಸ್ಬೇಕು, ನಾವು ಅನುಭವಿಸ್ಬೇಕು. ಈಗ ಸಾಕಷ್ಟು ವಿಚಾರಗಳಿದೆ, ಎಲ್ಲ ನಾವು ಮಾತಾಡೋದು ಬಹಳ ಕಷ್ಟ. ಒಂದೇ ಏನಂತಲ್ರಿ, ವೈಚಾರಿಕ ಕ್ರಾಂತಿಗೆ ಮುನ್ನುಡಿ ಬರೆದಂತಹ ಆ ಒಂದು ವಿವಾಹ ಏನಿದೆಲ್ಲ, ವರ್ಣಸಂಕರ ವಿವಾಹ ಅಂತಂದ್ರು, ಅಲ್ಲಿಂದ ಅದು ಬಹುಶಃ ಅದು ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ, ಒಂದು ಕ್ರಾಂತಿ ಆಗುತ್ತೆ, ಸಾಕಷ್ಟು ಶರಣರಿಗೆ ಅನ್ಯಾಯ ಆಗುತ್ತೆ. ಅವರು ಕಲ್ಯಾಣವನ್ನು ಬಿಟ್ಟು ಹೊರಡ್ಬೇಕಾಗುತ್ತೆ ಬಸವಣ್ಣ ಹಿಡ್ಕೊಂಡು. ಮತ್ತೆ ನಮ್ಮ ಚನ್ನಬಸವಣ್ಣ ಉಳಿವಿಗೆ ವಚನ ಸಂಪತ್ತನ್ನು ತೆಗೆದುಕೊಂಡು ಬರ್ತಾರೆ. ಆ ಒಂದು ಸನ್ನಿವೇಶದ ಬಗ್ಗೆ ಒಂದೆರಡು ಮಾತು. ತಮಗೆಲ್ಲ ಗೊತ್ತಿರುವಂತೆ ಶರಣು ಶರಣಾರ್ಥಿ ಎನ್ನುವಂತ ಎರಡು ಶಬ್ದಗಳು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಜಾಗತಿಕ ಚಿಂತನೆಗೆ ಹೋಗಿದೆ. ಆ ಶರಣು ಶರಣಾರ್ಥಿ ಅನ್ನುವಂಥ ಶಬ್ದದಲ್ಲಿ ಎಂಥ ಶಕ್ತಿ ಇದೆ ಅನ್ನುವಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಸಹಜವಾಗಿ ಬಸವಣ್ಣವರು ಅರಮನೆಯಿಂದ ಕಾರ್ಯಕಲಾಪಗಳನ್ನು ಮುಗಿಸ್ಕೊಂಡು ಬರೋ ಸಂದರ್ಭದಲ್ಲಿ ಹರಳೆಯನವರು ಶರಣ ಬುದ್ಧಿ ಅಂತ ಹೇಳಿದಾಗ ಬಸವಣ್ಣನವರು ಶರಣು ಶರಣ ಅಂತ ಹೇಳ್ತಾರೆ, ಮುಂದಕ್ಕೆ ಹೋಗ್ತಾರೆ. ಹರಳೆಯನವರು ನಾನು ಒಂದು ಶರಣ ಹೇಳಿದ್ರೆ ಅಣ್ಣ ಎರಡು ಸರಿ ಹೇಳಿದ್ರಲ್ಲ ಅನ್ನುವಂಥ ಚಿಂತನೆಯಲ್ಲೇ ಇರ್ತಾರೆ.
ಅದು ಮುಂದೆ ಮನೆಗೆ ಹೋಗಿ ಧರ್ಮಪತ್ನಿ ಕಲ್ಯಾಣಮ್ಮರ ಜೊತೆ ವಿಷಯವನ್ನು ಹಂಚಿಕೊಂಡಾಗ ಅವರು ಬಹಳ ಸೂಕ್ತವಾದಂತ ಸಲಹೆ ಕೊಡ್ತಾರೆ. ಏನು ಅಂತಂದ್ರೆ ನಾವು ವಿಶೇಷವಾಗಿ ಅಣ್ಣನವರಿಗೆ ಚಮ್ಮವಿಗೆಯನ್ನು ಮಾಡಿ ಸಲ್ಲಿಸೋಣ, ಖುಷಿ ಪಡ್ತಾರೆ ಅನ್ನುವಂಥದ್ದು. ಬಹಳ ಸಂತೋಷದಿಂದ ಸಿದ್ಧರಾಗ್ತಾರೆ. ಮತ್ತೆ ಒಂದು ಆಲೋಚನೆ ಮಾಡ್ತಾರೆ, ಯಾಕೆ ನಾವು ಅಣ್ಣವರಿಗೆ ನಮ್ಮ ಮೈ ಚರ್ಮದಿಂದನೂ ನಾವು ಅದಕ್ಕೆ ಚಮೋಗೆ ಯಾಕೆ ಹಾಕಬಾರ್ದು ಅನ್ನುವಂಥದ್ದು ಮಾತು ಬಂದಾಗ ಸೊ ಅದನ್ನ ಸೇರಿಸಿ ಬಹಳ ಸುಂದರವಾದಂತ ಚಮೋಗೆ ಹೋಗಿ ಬಸವಣ್ಣವರು ಕೊಟ್ಟಿದ್ದು ತಮಗೆ ಗೊತ್ತಿದೆ. ಅವರು ಈ ಚಮೋಗೆ ಪೃಥ್ವಿಗೆ ಸಮಬಾರದು ಅಂತ ತಲೆ ಮೇಲೆ ಇಟ್ಟುಕೊಂಡು ಅವರು ಕುಣಿದಾಡಿರೋದು ಗೊತ್ತಿದೆ. ಅದನ್ನ ಇದು ಕೂಡಲ ಸಂಗಮನಾಥನಿಗೆ ಸಲ್ಲಬೇಕು ಅನ್ನುವಂಥ ವಿಚಾರಗಳನ್ನು ಹೇಳಿ ಅದನ್ನ ಅವರಿಗೆ ತಲುಪಿಸಿ ಅವ್ರಿಗೆ ಕೊಟ್ಟಿರ್ತಾರೆ. ಇವತ್ತು ನಮ್ದು ಎಂತ ಸೌಭಾಗ್ಯ ಅಂತಂದ್ರೆ ಅದೇ ಚಮ್ಮಾವಿಗೆಗಳು ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜನಹಳ್ಳಿ ಗ್ರಾಮದಲ್ಲಿ ಇವತ್ತಿಗೂ ರಾಜಾರಿಸ್ತೀವಿ. ಅದಕ್ಕೆ ಐತಿಹಾಸಿಕ ದಾಖಲೆ ನನ್ನ ಹತ್ರ ಇದೆ, ಯಾವುದು ಬೇಕಾದ್ರೂ ಸಂಪರ್ಕ ಮಾಡಬಹುದು. ಅದು ಆ ಸಂದರ್ಭ, ಯಾಕಂದ್ರೆ ಇಲ್ಲಿ ತುಂಬಾ ಅವಶ್ಯಕತೆ. ಕುರುಹು ಅನ್ನೋದೇನು 12ನೇ ಶತಮಾನದಿಂದ ಕುರುಹು ಅನ್ನೋದು ಇವಾಗ ಕೂಡಲ ಸಂಗಮದಲ್ಲಿ ಇರುವಂತಹ ಐಕ್ಯ ಮಂಟಪ, ಸಂಗಮೇಶ್ವರ ದೇವಸ್ಥಾನ, ಬಿಜನಹಳ್ಳಿಯಲ್ಲಿರುವಂತಹ ಈ ಪಾದರಕ್ಷೆಗಳು, ಕಲ್ಯಾಣದಲ್ಲಿರುವಂತಹ ಪರುಷ ಕಟ್ಟೆ ಇವತ್ತು ಜೀವಂತವಾಗಿ ನಮಗೆ ಪಳಿಯುಳಿಕೆಯಾಗಿ ಉಳಿದಿದೆ. ಈ ಪಾದರಕ್ಷೆಗಳು ಏನಾಗ್ತಿತ್ತು ಅಂತಂದ್ರೆ ಉಳಿವೆಯಲ್ಲಿ ವಚನ ಶಿಕ್ಷಣ ಕಾದಾಟ್ಲೆಯಲ್ಲಿ ಕೊನೆಯ ಸಂದರ್ಭದಲ್ಲಿ ಅಕ್ಕನಾಗಮ್ಮ ಚನ್ನಬಸವಣ್ಣರಿಗೆ ಹೇಳ್ತಾರೆ, ಚಮ್ಮವಿಗಳ ವ್ಯವಸ್ಥೆ ಏನಾದ್ರು ಮಾಡ್ಬೇಕಲ್ಲ ಚನ್ನಬಸವಣ್ಣ ಅಂತ ತಿಳ್ಕೊಂಡು. ಚನ್ನಬಸವಣ್ಣ ಏನ್ ಮಾಡ್ತಾರೆ ಅಂದ್ರೆ ಮಡಿ ಬಸವಣ್ಣ ಅನ್ನುವಂತ ಒಬ್ಬ ಶರಣನಿಗೆ ಕೊಟ್ಟು 3 ರಾತ್ರಿ 3 ಹಗಲು ಹೋಗು ಅಲ್ಲಿ ಈ ಚಮ್ಮವಿಗೆಯನ್ನು ರಕ್ಷಣೆ ಮಾಡು ಅಂತ ಹೇಳ್ತಾರೆ. ಮಡಿ ಬಸವಣ್ಣ ತಗೊಂಡು ಬಂದು 3 ರಾತ್ರಿ 3 ಹಗಲು ಬಂದಾಗ ಆ ಬಿಜನಹಳ್ಳಿ ಹತ್ತಿರ ಮಳಖೇಡ್ ಅಂತ ಇದೆ. ಆ ಮಳಖೇಡ್ ಹತ್ತಿರ ಬಂದಾಗ ಗುರುಸಿದ್ದಪ್ಪ ಅನ್ನುವಂತ ಶರಣ ಸಿಗ್ತಾನೆ. ಆ ಗುರುಸಿದ್ದಪ್ಪ ಶರಣ ಅವ್ರು ತಗೊಂಡು ಇವತ್ತಿಗೂ ಆ ಊರಲ್ಲಿ ಅದನ್ನ ಪೂಜೆ ಮಾಡ್ತಾ ಇದಾರೆ. ಗುರುಸಿದ್ದಪ್ಪ ಶರಣ ಅನ್ನೋದು ಇವತ್ತು ಸಮಾಧಿ ಇದೆ, ಅಲ್ಲಿ ಸ್ಮಾರಕ ಇದೆ. ಮಡಿ ಬಸವಣ್ಣ ಅನ್ನುವಂತ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಅಲ್ಲಿದೆ. ಈ ಇಬ್ಬರು ಶರಣರು 770 ಅಮರಗಳಲ್ಲಿ ಇಬ್ಬರು ಶರಣರ ಹೆಸರು ದಾಖಲೆಯಾಗಿದೆ. ಸೊ ಅದು ಮುಂದೆ ಈ ಚಮ್ಮವಿಗೆ ತಮಗೆಲ್ಲ ಗೊತ್ತಿದ್ದಂತೆ ಬಸವಣ್ಣವ್ರ ಮನೆಯಿಂದ ಹರಭಜನೆ ಶೋಭಜನೆ ಮಾಡ್ತೋ ಬಂದದಲ್ಲಿ ಮಧುರಸರು ಬಂದು ಚಮ್ಮವಿಗೆ ಅದೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಅದು ಬೇಡ ಅಂದ್ರು ಅವರು ಮೆಟ್ಟುತ್ತಾರೆ, ಅದರಿಂದ ಉರಿ ಆಗ್ತದೆ. ಸಂಕಟ ನೋಡ್ಬಿಟ್ಟು ಬಸವಣ್ಣನವರು ವೈದ್ಯ ಸಂಗಣ್ಣವ್ರ ಹತ್ರ ಈ ವಿಚಾರ ಹೇಳಿದಾಗ ವೈದ್ಯ ಸಂಗಣ್ಣರು ಒಂದು ಸಲಹೆ ಕೊಟ್ಟಿರ್ತಾರೆ. ಆ ಸಲಹೆ ಪಾಲಿಸಕ್ಕೆ ಇವರು ಮಧುರಸರು ಸಿದ್ಧರಿರಲಿಲ್ಲ. ಆದ್ರೆ ಅವ್ರ ಮಗಳು ಲಾವಣ್ಯವತ್ತಿಗೆ ತಂದೆ ಕಷ್ಟ ನೋಡಕ್ ಆಗದೇನೆ ಕೊನೆಗೆ ಒಂದ್ ದಿವಸ ಹರಳಯ್ಯನವ್ರ ಮನೆಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಕರಿಬಾನೆಯ ನೀರನ್ನ ಕೊಡ್ತಾರೆ. ಅದನ್ನ ಬಂದು ತಂದೆ ಸ್ನಾನಕ್ಕೆ ಕೊಟ್ಟಾಗ ಆ ತಂದೆ ಸ್ನಾನ ಮಾಡಿದ ಮೇಲೆ ಯಾವ ಪವಿತ್ರ ಕ್ಷೇತ್ರದ ತೀರ್ಥ ಮಗಳೇ ಅಂತ ಹೇಳ್ತಾಳೆ. ಹರಳಯ್ಯನವರ ಕರಿಬಾನೆಯ ನೀರು ಅಂತ ಎಮ್ಮ ಹೇಳ್ತಾಳೆ. ಸೊ ಅವಾಗ್ಲಿಂದ ಅವ್ರ ಮನಸ್ಸು ಪರಿವರ್ತನೆ ಆಗ್ತದೆ. ಹರಳಯ್ಯನವ್ರ ಮನೆಗೆ ಹೋಗ್ತಾರೆ. ಹೋಗಿ ನಿಮ್ಮ ಜೊತೆ ಸಂಬಂಧ ಮಾಡಬೇಕು ಅಂತ ಅಂತಾರೆ. ಇಲ್ಲ, ಅದು ಶರಣ ಸಮ್ಮತ ಆಗ್ಬೇಕು ಅಂದ್ರೆ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ ಅಂತಾನೆ. ನಾವೇ ನಿರ್ಧಾರ ಮಾಡೋದು ಬೇಡ, ಅನುಭವ ಮಂಟಪದಲ್ಲಿ ನಿರ್ಧಾರ ಆಗ್ಲಿ ಅಂತಾರೆ. ಅನುಭವ ಮಂಟಪಕ್ಕೆ ಹೋಗ್ತಾರೆ. ಅನುಭವ ಮಂಟಪರು ವಿಶೇಷವಾಗಿ ಸುಮಾರು ದಿವಸ ಚರ್ಚೆ ಆಗ್ತದೆ. ಪ್ರತಿ ಹೆಜ್ಜೆಯಲ್ಲೂ ಅಲ್ಲಂಪ್ರಭುಗಳು ಎಚ್ಚರಿಕೆ ಕೊಡುತ್ತಿರ್ತಾರೆ ಬಸವಣ್ಣವರಿಗೆ. ಬಸವಣ್ಣ ಯೋಚಿಸಿ ನಿರ್ಧಾರ ತಗೊಳ್ಳಿ ಅಂತೇಳಿ ಬಸವಣ್ಣವರು ಅಷ್ಟೇ ಯೋಚನೆ ಮಾಡ್ತಾರೆ. ಕೊನೆಗೆ ಮಧುರಸರು, ಹರಳಯ್ಯ ಇವರು ಗಟ್ಟಿಯಾಗಿ ನಿಲ್ತಾರೆ. ಇದಕ್ಕೆ ನಾವು ಏನಿದ್ರು ನಾವು ತ್ಯಾಗ ಮಾಡಕ್ಕೆ ನಾವು ರೆಡಿ ಇದೀವಿ ಅಂತ. ಸೊ ಹೀಗಾಗಿ ಒಮ್ಮತ ಆಗ್ತದೆ, ಅಲ್ಲಿ ವಿವಾಹ ಆಗ್ತದೆ. ಆಮೇಲೆ ಅದು ವರ್ಣ ಸಂಕರ ವಿವಾಹ ಒಂದು ಅರಮನೆಯಲ್ಲಿ ನಡೀತದೆ. ಇದು ಸಮರ್ಥನೆ ಮಾಡ್ಕೊಂತಾರೆ. ಇದೆಲ್ಲ ಆದ್ಮೇಲೆ ಕೊನೆಗೆ ಬಸವಣ್ಣವರಿಗೆ ಗಡಿಪಾರರು ಶಿಕ್ಷೆ ಆಗ್ತದೆ. ಅವಾಗ ಇಲ್ಲಿ ವಚನ ಸಾಹಿತ್ಯ ರಕ್ಷಣೆಗೋಸ್ಕರ ಹೋಗ್ತಾರೆ, ಉಳಿವಿದವರೆಗೂ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಧ್ಯದಲ್ಲೇ ಮಾಡಿ ಒಳಮಾಚಿದೇವರು, ಡೋಹರ್ ಕಕ್ಕಯ್ಯನವರು ವಯಸ್ಸಾಗಿರ್ತದೆ, ಅವರೆಲ್ಲ ಕಾದಾಟ ಅಲ್ಲೇ ಪ್ರಾಣ ಬಿಡ್ತಾರೆ. ಆದ್ರೂ ಅವ್ರೇನು ಅಂತಂದ್ರೆ ನಮ್ಮ ಹುಟ್ಟು ಬಟ್ಟಿ ಮೇಲೆ ಇದ್ದಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ವಚನ ಸಾಹಿತ್ಯ. ಆದ್ರೆ ಕಲ್ಯಾಣದಲ್ಲಿ ಬಿಜ್ಜಳ ಕಡೆ ಸೈನ್ಯದವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಶರಣರಿಗೆ ಏನು ಮಾಡಬೇಡಿ, ವಚನ ಸಾಹಿತ್ಯವನ್ನ ಹಾಳು ಮಾಡಿ ಸುಟ್ಟು ಹಾಕ್ರಿ. ಶರಣರಿಂದ ನಮಗ್ ತೊಂದರೆ ಇರಲ್ಲ, ವಚನ ಸಾಹಿತ್ಯದಿಂದ ನಮ್ಗೆ ಬಹಳಷ್ಟು ತೊಂದರೆ ಇದೆ ಅಂತ ನೋಡ್ರಿ. ಅದು ಶರಣರು ತಮ್ಮದು ಏನು ಮೈ ಮುಚ್ಚುವಷ್ಟು ಬಟ್ಟೆ ತಗೊಂಡು ಇಡೀ ವಚನ ಸಾಹಿತ್ಯ ತಗೊಂಡು ಬಹಳ ಅದ್ಭುತ. ಅದು ನೋಡ್ರಿ, ಅವರ ಒಂದು ಶಿಷ್ಟ ಸಂಪ್ರದಾಯದ ಅವಸಾನಕ್ಕೆ ಇದು ಕಾರಣ ಆಯ್ತು. ಇದು ವಚನ ಕ್ರಾಂತಿ ಆಗಿದ್ದಕ್ಕೆ ಇವತ್ತು ಇಡೀ ಸಮಾಜ ಎದ್ದು ನಿಂತಿದೆ. ಅಸಮಾನತೆ ಅನ್ನೋದು ಹೋಗಲಾಡಿಸಿದೆ. ಇದಕ್ಕೆ ಒಂದು ದೊಡ್ಡ ಕಾರಣ. ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳೋದು ಅದಕ್ಕೆ. ನಿಮ್ಮ ಒಂದು ಬಸವಯುಗ ವೈಭವದ ಆ ಒಂದು ಅತ್ಯುತ್ತಮವಾದ ಹೃದಯಂಗಮ ಸನ್ನಿವೇಶವನ್ನು ತಾವು ಸೆರೆ ಹಿಡಿದ್ರಿ. ಇದ್ರೊಳಗ ಚಿತ್ರ ಕಲಾವಿದರು ಕಂಡಂತೆ ಬಸವಣ್ಣವರು, ಕರಕುಶಲ ಕಲಾವಿದರು ಕಂಡಂತೆ ಬಸವಣ್ಣವರು, ವಚನ ದೃಶ್ಯ, ವಚನೋದ್ಯಾನ, ಚಲನಚಿತ್ರ, ಯಕ್ಷಗಾನ, ನಾಟಕ, ನೃತ್ಯ, ರೂಪಕ, ಸಂಗೀತ, ವಚನ ಸಾಹಿತ್ಯ ವಾಹಿನಿ, ಬಸವಣ್ಣವರ ಕುರಿತಂತ ಗ್ರಂಥಗಳ ಪಟ್ಟಿ, ಶಾಸನಗಳಲ್ಲಿ ಬಸವಣ್ಣವರು, ಇವೆಲ್ಲ ನೀವು ಸೇರಿಸಿದ್ರಿ. ಸಾಗರದತ್ತೆ ಬಸವ ತತ್ವ ಪ್ರಸಾರ, ಲಾಲ್ಬಾಗ್ದಲ್ಲಿ ಅರಳಿದ ಅನುಭವ ಮಂಟಪ, ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ, ಬಸವ ಸಂಸ್ಕೃತಿ ಅಭಿಯಾನ, ಇವೆಲ್ಲ ನೀವು ಭಾಗ 9ರಲ್ಲಿ ಬರ್ತದ. ಅದ್ಭುತವಾಗಿ ನೀವು ಆ ಬಿಜ್ನಳ್ಳಿಯನ್ನು ಗುರುತಿಸ್ತೀರಿ. ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನ ಜೆ ಶಿವರುದ್ರಪ್ಪನವರ ವಿಚಾರಗಳು, ರಂಜಾನ್ ದರ್ಗಾ ಅವರ ವಿಚಾರಗಳು, ಶ್ರೀಕಾಂತ್ ಸ್ವಾಮಿಯವರ ವಿಚಾರಗಳು, ಅಂದ್ರೆ ಅದ್ಭುತ
ಅದ್ಭುತವಾಗಿ ಹತ್ತಿರಲ್ಲಿ ಮಾಮೂಲಿ ಕೆಲವು ಮಠಾಧೀಶರಿಗೆ ಬಹಿರಂಗ ಮನವಿಯನ್ನು ಕೂಡ ತಾವು ಕೊಟ್ಟಿದ್ದೀರಿ. ಇದರಲ್ಲಿ ಮರೆಯಲಾಗದ ಮಹಾನುಭಾವರನ್ನು ತಿಳ್ಕೊಂಡು ಮಾಡಿದಿರಿ. ಅಂದ್ರೆ ಎಲ್ಲವನ್ನು ಕೂಡ ಈ ಒಂದು ಬಸವಯುಗ ವೈಭವದಲ್ಲಿ ಅಂದ್ರೆ ಆ ಒಂದು 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಆಗಿರುವಂತಹ ಐತಿಹಾಸಿಕ ಪ್ರಮುಖ ದಾಖಲೆಗಳನ್ನು ತಾವು ಸಂಗ್ರಹಿಸಿರಿ. ನೀವು ಬಹಳ ನಿಜವಾಗಿ ಕೂಡ ನಿಮಗೆ ಅಭಿನಂದನೆಗಳು. ಹೇಗೆ ಈ ಒಂದು ಕೆಲಸ ನಿಮಗೆ ಹೆಂಗೆ ಸಾರ್ಥಕತೆಯನ್ನು ತಂದುಕೊಟ್ಟದ? ನನಗೆ ಆರಾಧ್ಯ ದೈವ ಅಂದ್ರೆ ಫಗುಳ ಕಟ್ಟಿಯವರು. ಅವರಿಗೆ ನಾನು ಎಷ್ಟು ಹಂಬಲಿಸಿದ್ದೀನಿ ಅಂತಂದ್ರೆ ಕೊನೆಗೆ ಅವರಂತೂ ನೋಡ್ಲಿಲ್ಲ ನಾನು. ಅವರು ಸಮಕಾಲೀನರು ಯಾರಾದರೂ ಇದಾರೇನೋ ತಿಳ್ಕೊಂಡು ಹುಡ್ಕೊಂಡು ಹೋದಾಗ ಬಿಜಾಪುರದಾಗ 3 ಜನ ಸಿಕ್ತರು, ಬಾಗಲಕೋಟೆಯಲ್ಲಿ ಒಬ್ಬರು ಸಿಕ್ಕ. ಬಿಜಾಪುರಲ್ಲಿ ಸಿಕ್ಕಂಥವ್ರು ಶರಣಪ್ಪ ಕಂಚಾಣಿ ಅವರು. ಅವರಿಗೆ 93-94 ವಯಸ್ಸು ಅವಾಗ್ಲೇನೆ ಆಗಿತ್ತು. ಅವರಿಗೆ ಭೇಟಿ ಮಾಡಕ್ ಹೋದಾಗ ಅವೆಲ್ಲ ಅವ್ರ ವಿಚಾರಗಳೆಲ್ಲ ಹೇಳಿದ್ರು, ಹಳಕಟ್ಟಿಯವ್ರ ವಿಚಾರಗಳು ಹೇಳಿದಾಗ ಅದು ಇನ್ನಷ್ಟು ನನ್ನ ಮೇಲೆ ತುಂಬಾನೇ ಪರಿಣಾಮ ಆಯ್ತು. ಆಮೇಲೆ ಒಬ್ರು TR ಮಹಾದೇವಯ್ಯ ಅಂತ ಒಬ್ರು ಬೆಂಗಳೂರಲ್ಲಿ ಇದ್ರು ಸರ್, ದೊಡ್ಡ ಸಾಹಿತಿಗಳವರು, ಅದ್ಭುತ ವ್ಯಕ್ತಿಗಳವರು. ಅವರು ಸಾಕಷ್ಟು ಎಲ್ಲ ವಿಷಯಗಳನ್ನ ಹೇಳೋದ್ರಿಂದ ಇನ್ನೂ ನನಗೆ ಜಾಸ್ತಿ ಇದ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಯಿತು. ಒಂದು ಸರಿ ಏನಾಯ್ತಂದ್ರೆ 89ರಲ್ಲಿ ನಾನು ಚಾಮರಾಜನಗರ ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಯಾವುದೋ ಬಹಳ ಮಹತ್ವದ ಅಂತ ಒಂದು ಗ್ರಂಥ ಇದೆ ಅಂತ ಗೊತ್ತಾಯ್ತು. ಆ ಗ್ರಂಥ ತರಬೇಕು ಅಂತ ಹೋದವನು ಒಂದು 2 ದಿವಸ ಅವ್ರ ಊರಲ್ಲಿ ಇರ್ಲಿಲ್ಲ. ಗ್ರಂಥ ಯಾರ ಮನೆಯಲ್ಲಿತ್ತು ಆ ತಾತ ಇರ್ಲಿಲ್ಲ. ಅವ್ರು 2 ದಿವಸ ಆದ್ಮೇಲೆ ಬಂದ್ರು. ಸರಿ ಅಲ್ಲೆಲ್ಲ ರೂಮ್ ಎಲ್ಲ ಮಾಡ್ಕೊಂಡಿದ್ದೆ ನಾನು. ಕೊನೆಗೆ ಅವ್ರು ಬಂದ್ರು, ಅವ್ರು ಹಣ ಕೇಳಿದ್ರು, ಕೊಟ್ಟೆ. ಬಂದು ನಾನು ರೂಮ್ ಖಾಲಿ ಮಾಡ್ತೀನಿ, ನನ್ನ ಹತ್ರ ಜೋಬಲ್ಲಿ 1 ರೂಪಾಯಿನೂ ಇಲ್ಲ. ನಾನು ಕಲಬುರಗಿಗೆ ಹೆಂಗ್ ಮುಟ್ಟಬೇಕು ನಾನು? ಅವಾಗೇನೋ ಮೊಬೈಲು ಇರ್ಲಿಲ್ಲ, ಇನ್ನೊಂದಿಲ್ಲ, ಏನೂ ಇರ್ಲಿಲ್ಲ. ಲಗೇಜ್ ಖಾಲಿ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ನಾನು. ಬಸವ ಹಿಂಗ ಅಂದೆ ಸರ್. ಇಲ್ಲೇನೋ ಒಂದು ನನ್ನ ಕೈಗಿದು ಆದಂಗಾಯ್ತು. ಬೆಳ್ಳಿ ಕರಡಿಗೆ ಇತ್ತು. ಸೀದಾ ಬಂಗಾರ ಅಂಗಡಿಗೆ ಹೋದೆ. ನನಗೆ ಹಿಂಗೆ ಗುಲ್ಬರ್ಗಾಕ್ ಹೋಗ್ಬೇಕಾಗ್ಯದ, ಅದಕ್ಕೆ ಇದನ್ನ ತಗೊಂಡು ನೀವು ಅದಕ್ಕೆ ನನಗೆ ಹಣ ಕೊಡ್ರಿ ಅಂತಂದ್ರೆ ಅದು ಕೊಟ್ಟು ಆ ಹಣ ತಗೊಂಡು ಮುಂದೆ ನಾನು ಕಲಬುರಗಿ ಮುಟ್ಟಿದೆ. ಅವಾಗ್ಲಿಂದ ಇವತ್ತಿಗೂ ಬಟ್ಟೆ ಚೀಲನೆ ಹಾಕೊಂತ ಇದ್ದೀನಿ. ಅಂದ್ರೆ ಆತರ ಏನ್ ಹುಚ್ಚು ಅಂದ್ರೆ ಅಲ್ಲಿ ಹೋಗ್ಬೇಕು, ಆ ವಸ್ತು ನಾನು ತಗೋಬೇಕು. ಹಿಂದೆ ಮುಂದೆ ಏನೋ ವಿಚಾರ ಮಾಡುವಂತ ಸಂದರ್ಭನೇ ಇರ್ಲಿಲ್ಲ. ಆಮೇಲೆ ಎಲ್ಲಾ ಬರೆದ ಮೇಲೂ ಇದು ಪಬ್ಲಿಷ್ ಮಾಡೋದಂತೂ ನನ್ನಿಂದ ಸಾಧ್ಯ ಇಲ್ಲ. ನಮ್ಮ ಮನೆ ಒಳಗೆ ಏನ್ ಹೇಳಿದ್ನಂದ್ರೆ ಇದನ್ನೆಲ್ಲ ಸ್ಕ್ರಿಪ್ಟ್ ಬರೆದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡ್ತೀನಿ. ನಾನು ಹೋದ್ಮೇಲೆ ಯಾರಾದ್ರೂ ಬಂದು ಪುಣ್ಯಾತ್ವರು ನೋಡಿದ್ರೆ ಅವರು ಪಬ್ಲಿಷ್ ಮಾಡ್ಲಿ ಅನ್ನುವಂಥ ಮಾತು ನಾನು ಮನೆಯೊಳಗೆ ಹೇಳಿದ್ದೆ. ಎಲ್ಲ ಹಂಗೇನ್ ಆಗಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ದಂಗ ಅಮರಗಣಗಳ ಪುಸ್ತಕನು ಬೃಹತ್ ಗ್ರಂಥ ಬಂತು. ಅದು ಇವಾಗೂ ಇದು ಪ್ರಾರಂಭ ಆಗಿದೆ. ಇಡೀ ಎಲ್ಲ ಸಹೃದಯರು ತುಂಬಾ ಜನ ಸಹಕಾರ, ಹೀಗಾಗಿ ಅದು ಒಂದು ನಮ್ಗೆ ತುಂಬಾ ತೃಪ್ತಿ ಇದೆ ಸರ್. ಇದು ಒಂದು ವಿಚಾರ ಹೇಳೋದಕ್ಕೆ ಏನು ಹೆಮ್ಮೆ ಆಗ್ತದೆ ಅಂದ್ರೆ ಇಡೀ ಬಸವಯುಗ ವೈಭವ ಯೋಜನೆಯಲ್ಲಿ ಅನುಭವ ಮಂಟಪದಲ್ಲಿ ಯಾವ ಕಾಯಕ ಶರಣರಿದ್ರು, ಯಾವ ಕಾಯಕದ ಮೂಲದಿಂದ ಬಂದಿದ್ರು ಅಂತ ಕಾಯಕ ಶರಣರು ಈ ಬಸವಯುಗ ವೈಭವ ಟೀಮ್ ಅಲ್ಲಿ ಇದ್ದಾರೆ. ಅದು ನನಗೆ ಬಹಳ ಖುಷಿ ಕೊಡುವಂತ ವಿಚಾರ. ಅವ್ರಿಂದ ನಾನು ಹೆಚ್ಚಿನ ಮಾರ್ಗದರ್ಶನಗಳ ನನಗೆ ಸಿಗ್ತಾ ಇದೆ. ನನಗೆ 1000 ದಿಕ್ಕುಗಳ ಕಲ್ಯಾಣದತ್ತ ಓಂಕಾರ ಹಾಡಿದವು, ಹೌದು ಧೂಳು ಉಗೆ ಎಂತ ಅದ್ಭುತ ಮಾತು. ಬನ್ನಿ ಬಂಧುಗಳೇ, ನಾವೆಲ್ಲರೂ ಒಟ್ಟಾಗಿ ಸೇರಿ ಬಸವಯುಗ ವೈಭವದ ತೇರು ಎಳೆಯೋಣ. ಖಂಡಿತವಾಗಿ ಸರ್, ಖಂಡಿತವಾಗಿ ನೀವು ತೇರು ಎಳಿತೀರಿ. ಬಹಳ ಅದ್ಭುತವಾದ ಪುಸ್ತಕ, 800 ಪುಟಗಳ ಪುಸ್ತಕ ಆಗುತ್ತೆ. ಸಾಕಷ್ಟು ಚಿತ್ರಗಳು, ವರ್ಣಚಿತ್ರಗಳು, ಚಿತ್ರಕಲಾವಿದರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಸರ್. ಹೇಳಿ. ಯಾಕಂತಂದ್ರೆ ನಾನು ಅಮರಗಣಗಳು ಚಿತ್ರ ದರ್ಶನ ಪುಸ್ತಕ ಮಾಡಿದಾಗ ಒಬ್ಬರೇ ಕಲಾವಿದರಿಂದ ಬರೀ ರೇಖಾಚಿತ್ರಗಳನ್ನ ಬಿಡಿಸಿದ್ದೆ ನಾನು. ಅದು ಕಲಾವಿದರು CB ಸೋಮಶೆಟ್ಟಿ ಅವರಂತ ಬೀದರ್ನವರು, ಅದ್ಭುತ ಕಲಾವಿದರು ಅವರು. ಪ್ರಾರಂಭದಲ್ಲಿಂದಲೂ ನನಗೆ ಅವರು ಸ್ನೇಹಿತರೇ ಅವರು. ಆದ್ಮೇಲೆ ನನಗೇನು ಅನುಭವ ಬಂತು ಅಂತಂದ್ರೆ, ಜನರಿಗೆ ಓದೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೆ ಒಂದು ದೃಶ್ಯ ಮಾಧ್ಯಮ ಆದ್ರೆ ಬೇಗ ಅದು ಪರಿಣಾಮ ಆಗ್ತದೆ ಅನ್ನೋ ದೃಷ್ಟಿಯಿಂದ ಚಿತ್ರಗಳನ್ನ ಬಳಸೋದಕ್ಕೆ ಶುರು ಮಾಡಿದಾಗ ತುಂಬಾ ಆತ್ಮೀಯರು ಪ್ರಾರಂಭದಲ್ಲಿ ಯಾರು ಅಷ್ಟೊಂದು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಏನೋ ಯಾವ್ದು ಚಿತ್ರ ತಗೊಂಡು ಏನೋ ಬರೆದು ಏನೋ ಪುಸ್ತಕ ಮಾಡ್ತಾರಂತೆ. ಇದು ಪ್ರತಿಯೊಂದು ಹಂತ ಬಗ್ಗೆ ಡೈಲಿ ನಾನು ಸ್ಟೇಟಸ್ ಹಾಕ್ತೆ, ಅಪ್ಡೇಟ್ ಮಾಡ್ತಾ ಇದ್ದೆ. ಏನೇನು ಎಲ್ಲೆಲ್ಲಿ ಏನಾಯ್ತು, ಹೇಗೆ ಅಂತ ಹೇಳಿ. ಅವಾಗ ದೂರ ಇದ್ದವರೆಲ್ಲ ಒಂದೊಂದು ಹೆಜ್ಜೆ ಹತ್ರ ಬಂದು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಸುಮಾರು ಒಂದು 30 ಜನ ಕಲಾವಿದರು, 600 ಚಿತ್ರಗಳು ಈ ಗ್ರಂಥದಲ್ಲಿ ಇದೆ. ಅದ್ಭುತ ಕಲಾವಿದರು. ಎಷ್ಟೋ ಜನ ಕಲಾವಿದರು ಕಣ್ಮರೆಯಾಗಿ ಹೋಗಿದ್ದಾರೆ. ಇವತ್ತು ಆ ಕಲಾಕೃತಿಗಳ ಮುಖಾಂತರ ಅವ್ರು ಜೀವಂತವಾಗಿ ನಾವು ಕಾಣ್ತಾ ಇದೀವಿ. ಆಮೇಲೆ ಕಲಾವಿದರು ಹಾಗೆ ಸರ್, ಅವರು ಯಾವ ಕಾಯಕ, ಯಾವ ಹಿನ್ನೆಲೆ, ಯಾವ ಸಮುದಾಯದವರು ಗೊತ್ತಿಲ್ಲ, ಎಲ್ಲಾ ಸಮುದಾಯದವರು ಇದರಲ್ಲಿದ್ದಾರೆ. ಅದು ವಿಶೇಷವಾಗಿ ಮುಸ್ಲಿಂಗೊಬ್ಬ ಕಲಾವಿದರು ಅದ್ಭುತವಾದಂತಹ ಚಿತ್ರಗಳನ್ನು ಬಿಡಿಸಿದ್ದಾರೆ. ನಮ್ಮ ಶಿವಮೊಗ್ಗದ ವೆಂಕಟೇಶ್ ಅಂತ ಇದ್ದಾರೆ ಸರ್. 2014 ತೀರು ಹೋದ್ರು ಇವತ್ತು ಆ ಕಲಾಕೃತಿಗಳಿಂದ ಇವತ್ತು ಜೀವಂತ ಆಗಿದ್ದಾರೆ. ಇಡೀ ಸರ್ವಧರ್ಮದ ಶಾಂತಿಯ ತೋಟ. ಹೌದು. ಇಡೀ ಈ ಶರಣರನ್ನ ಪರಿಚಯ ಮಾಡೋದಂತ ಈಗ ಹೆಂಗ ನಾವು ವಚನ ಪಿತಾ ಮಹಾ ಹಳಕಟ್ಟಿಯವರು ಅಂದಾಗ ಚಿತ್ರ ಪಿತಾಮಹ ಅಂತ ನಾವು ಯಾರಿಗಾದ್ರೂ ಹೇಳೋದಿದ್ರೆ ಅದು ಬಸವರಾಜ್ ಹುಡುಗಿ ಅಂತ ಹೇಳ್ಬೇಕು. ಅವರು ಹುಮನಾಬಾದ್ನವರು. ಅವರು ಪ್ರತಿ ಆ ಭಾಗದಲ್ಲಿ ಯಾವುದೇ ದೇವಸ್ಥಾನ, ಯಾವುದೇ ಕಲ್ಯಾಣ ಮಂಟಪ
ಯಾವುದೇ ಮಠಗಳು ಹೋದ್ರು ಎಲ್ಲಾ ಶರಣರ ಚಿತ್ರಗಳನ್ನ ಬಿಡಿಸ್ ಕೊನೆಯ ಉಸಿರಿರುವವರೆಗೂ ಅದನ್ನೇ ಬಿಡಿಸಿದ್ರು. ಅವ್ರಿಗೆಲ್ಲ ಇಲ್ಲಿ ಶ್ರದ್ಧಾಂಜಲಿ ಆಗಿ ಅವರ ಒಂದು ಸ್ಮರಣೆಯಲ್ಲಿ ಈ ಗ್ರಂಥ ಬರ್ತಾ ಇದೆ. ಇದು ಏನಂದ್ರೆ ನಾನು ಬರ್ದಿದ್ದೀನಿ, ನಾನು ಮಾಡಿದೀನಿ ಅಂದ್ರೆ ಬಹಳ ಸಣ್ಣವನಾಗ್ತೀನಿ. ನಾನು ಸುಂದರವಾದಂತ ಒಂದು ಕೌದಿ ಹೊಲ್ದಿದ್ದೀನಿ ಸರ್. ಇಡೀ ಕುಟುಂಬದವ್ರದ್ದು ಏನೇನು ಹಳೆ ಬಟ್ಟೆಗಳು ಎಲ್ಲ ಇರ್ತಾವಲ್ಲ ತಗೊಂಡು ಯಾವ್ದ್ರ ಸಮಾಜ ಎದುರಿಗೆ ಇಟ್ಟಿದ್ದೀನಿ, ಇದು ನಾನು ಬಟ್ಟೆ, ಇದು ನಾನು ಬಟ್ಟೆ, ಇದು ನಾನು ಬಟ್ಟೆ ಅಂತ ತಿಳ್ಕೊಂಡು ಅವ್ರು ಸಂತೋಷ ಪಡ್ಲಿ ಅನ್ನುವಂಥದ್ದು ಒಂದೇ. ನನಗೆ ಇದರಿಂದ ಏನೂ ಬೇಕಿಲ್ಲ ಸರ್. ಜನರಿಗೆ ಅದ್ರ ವಿಚಾರ ತಿಳ್ಕೊಂಡು ಸ್ವಲ್ಪ ಏನಾದ್ರು ಇದ್ರ ಮೇಲೆ ಪರಿಣಾಮ ಆಗಿ ಒಂಚೂರು ಬರ್ಲವಾದ ಪರಿವರ್ತನೆ ಆದ್ರೂ ಬಹಳ ಸಂತೋಷ. ಇದು ಐತಿಹಾಸಿಕ ನೀವು ಮಾಡ್ತಾ ಇರೋ ಪುಸ್ತಕ ಶಾಮಲಿಂಗ ಜವಳಗಿ ಅವರೇ. ನೋಡ್ರಿ, ಬಸವಯುಗ ವೈಭವ ಬೃಹತ್ ಗ್ರಂಥ ಪ್ರಕಟಣಾ ಯೋಜನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಬಿಡುಗಡೆ ಮಾಡುವ ವಿಚಾರ ಹಾಕೊಂಡಿದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮುಟ್ಟುವ ವಿಚಾರ ಇದೆ. ಹಾಗೂ ಘನತೆವೆತ್ತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರನ್ನು ಕೂಡ ತಾವು ಭೇಟಿಯಾಗಿ ಈ ಗ್ರಂಥ ಅರ್ಪಣೆ ಮಾಡುವ ವಿಚಾರಗಳನ್ನು ಹಾಕೊಂಡಿದ್ದೀರಿ. ಅಂದ್ರೆ ನೋಡಿ, ಥೇಮ್ಸ್ ನದಿಯ ದಂಡೆ ಮೇಲೆ ಇದ್ದಂತ ಬಸವಣ್ಣ ಈಗ ಹೀಗಾಗಿ ಜಗತ್ವ್ಯಾಪಿ ಆಗಿದ್ದಾರೆ. ಈ ಪುಸ್ತಕ ಕೂಡ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಗೊಳ್ಳಿ ಮತ್ತು ಜಗತ್ವ್ಯಾಪಿಯಾಗಿ ಆ ಒಂದು ಯುಗ ಏನಿದೆ 12ನೇ ಶತಮಾನ 21ನೇ ಶತಮಾನ ಈ ತಿರುಮರು ಆಗಿರುವಂತಹ ಶತಮಾನ ಇದೆಯಲ್ಲ, ಈ 9 ಶತಮಾನಗಳ ಈ ಒಂದು ಸಂದರ್ಭ ಹೇಗಿದೆ, ಅದು ಹೇಗೆ ಒಂದು ಪರ್ಯಾಯ ಶಕ್ತಿಯಾಗಿ ಈಗ ಬಸವ ಯುಗ ಮತ್ತೆ ಪ್ರಾರಂಭವಾಗಿದೆ ಅನ್ನೋದನ್ನ ಈ ಸೂಚ್ಯವಾಗಿ ಪುಸ್ತಕ ಹೇಳ್ತಾ ಇದೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಿಮ್ಮ ಒಂದು ಕಾರ್ಯ ಯಶಸ್ವಿಯಾಗಲಿ, ಶುಭವಾಗಲಿ, ಮತ್ತೆ ನಿರ್ವಿಘ್ನವಾಗಿ ಗ್ರಂಥ ಪ್ರಕಟಣೆ ಆಗಲಿ ಮತ್ತು ಸರ್ವ ಜನರ ಒಂದು ಶಾಂತಿಯ ತೋಟವಾಗಿರುವಂತಹ ಈ ಒಂದು ಪುಸ್ತಕ ಎಲ್ಲರ ಒಂದು ಪ್ರೀತಿಯನ್ನ ಗಳಿಸಲಿ ಅಂತ ಹಾರೈಸ್ತಾ ಆಕಾಶವಾಣಿ ಧಾರವಾಡಕ್ಕೆ ಬಂದು ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತು. ಬಸವಯುಗ ವೈಭವವನ್ನು ನಮಗೆ ಅದರ ಒಂದು ಝಲಕ್ಕನ್ನು ತೋರಿಸಿದಿರಲ್ಲ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಹೃತ್ಪೂರ್ವಕ ಧನ್ಯವಾದಗಳು. ಶುಭವಾಗಲಿ. ಸೇರಿಗನ್ನಡ ಗೆಲ್ಗೆ ನಮಸ್ಕಾರ. ಶರಣಾರ್ಥಿ ಸರ್. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವಾನಂತೋಲಿವನಯ್ಯ, ಕೂಡಲ ಸಂಗಮ ದೇವಾನಂತೋಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದುವರೆಗೆ 12ರಿಂದ 21ನೇ ಶತಮಾನ ಬಸವ ಯುಗ ವೈಭವ 900 ವರ್ಷಗಳ ಸಿಂಹಾವಲೋಕನ ಈ ಕುರಿತು ಶ್ರೀ ಶಾಮಲಿಂಗ ಜವಳಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಡೀನ್. ಸಂಕಲನ ಸುಮಾ ಸುರೇಶ್.